ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಸಿಂಪ್ಲಿಫಿಕೇಶನ್ ಮತ್ತು ಅಪ್ರಾಕ್ಸಿಮೇಷನ್ದು 2 ವೀಕ್ ಹಿಂದೆ ಲಾಸ್ಟ್ ವೀಕ್ ರೀಸನಿಂಗ್ ಮೇಲೆ ಡಿಸ್ಕಸ್ ಮಾಡಿದ್ವಿ. ಅದಕ್ಕಿಂತ ಹಿಂದಿನ ವೀಕಲ್ಲಿ ಸಿಂಪ್ಲಿಫಿಕೇಶನ್ ಮತ್ತು ಅಪ್ರಾಕ್ಸಿಮೇಷನ್ ಚಾಪ್ಟರನ್ನು ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಆಲ್ರೆಡಿ ಸಿಂಪ್ಲಿಫಿಕೇಶನ್ ಮತ್ತು ಅಪ್ರಾಕ್ಸಿಮೇಷನ್ನ ಬೇಸಿಕ್ ಕಾನ್ಸೆಪ್ಟ್ ಬಗ್ಗೆ 2 ವಿಡಿಯೋಗಳಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ ಸಿಂಪ್ಲಿಫಿಕೇಶನ್ದು ಟಾಪ್ 50 ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಇವಾಗ ಈ ವಿಡಿಯೋದಲ್ಲಿ ಅಪ್ರಾಕ್ಸಿಮೇಷನ್ದು 50 ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಆ ಹಿಂದಿನ ವಿಡಿಯೋಗಳು ನೋಡ್ಕೊಂಡಿರಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೂಲಕ ನೀವು ಆ ವಿಡಿಯೋಗಳು ನೋಡ್ಕೋಬೋದು. ರೀಸನಿಂಗ್ದು ಕೂಡ ಅಲ್ಫಾನ್ಯೂಮರಿಕ್ ಸೀರೀಸ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ವೀಕ್ ರೀಸನಿಂಗ್ದು ಸಿಲಾಲಿಸಮ್ ಚಾಪ್ಟರನ್ನು ಸ್ಟಾರ್ಟ್ ಮಾಡೋಣ. ಇವಾಗ ಆಲ್ರೆಡಿ 2026-27 ಈ ಕ್ಯಾಲೆಂಡರ್ ರಿಲೀಸ್ ಆಗಿದೆ. ಎಕ್ಸಾಮ್ಸ್ಗಳು ಇನ್ನೂ 4 ಮಂತ್ ಏನೋ ಗ್ಯಾಪ್ ಇದೆ ನಿಮ್ಗಷ್ಟೇ. ಅದಾದ ನಂತರ ಎಕ್ಸಾಮ್ ಸ್ಟಾರ್ಟ್ ಆಗಿಬಿಡ್ತೈತೆ. ರೆಗ್ಯುಲರ್ ಆಗಿ ಕಂಟಿನ್ಯೂ ಎಕ್ಸಾಮ್ ಸ್ಟಾರ್ಟ್ ಆಗಿಬಿಡ್ತಾವೆ. ಆವಾಗ ನಿಮಗೆ ಬೇಸಿಕ್ ಎಲ್ಲ ಸ್ಟಡಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇವಾಗ ಎಕ್ಸಾಮ್ಗೂ ಮುನ್ನ ಎಲ್ಲ ಬೇಸಿಕ್ಕನ್ನು ಡೀಟೇಲಾಗಿ ಡಿಸ್ಕಸ್ ಮಾಡೋಕ್ಕೋಸ್ಕರ ಈ ಫೌಂಡೇಶನ್ ಬ್ಯಾಚನ್ನು ಸ್ಟಾರ್ಟ್ ಮಾಡಿದ್ದು. ಕಾಂಟ್ ಕೂಡ ಮತ್ತು ರೀಸನಿಂಗ್ ಕೂಡ ಕಂಪ್ಲೀಟ್ ಎಲ್ಲ ವಿಡಿಯೋಗಳು ಮಾಡಲಾಗುತ್ತೆ. ಎಕ್ಸಾಮ್ಗೂ 1 ಮಂತ್ ಮುನ್ನ ಇದೆಲ್ಲ ಕಂಪ್ಲೀಟ್ ಆಗುತ್ತೆ. ಎಕ್ಸಾಮ್ ಟೈಮಲ್ಲಿ ಎಕ್ಸಾಮಿಗೆ ರಿಲೇಟೆಡ್ ವಿಡಿಯೋಗಳನ್ನು ಮಾಡಲಾಗುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳಾಗಿರಲಿ, ಮ್ಯಾರಥಾನ್ ಕ್ಲಾಸ್ಗಳಾಗಿರಲಿ, ಅವುಗಳನ್ನು ಎಕ್ಸಾಮ್ಗೂ ಮುನ್ನ ಮಾಡಲಾಗುತ್ತೆ. ಓಕೆ, ಈ ಚಾಪ್ಟರಿನ ಹಿಂದಿನ ವಿಡಿಯೋದಲ್ಲಿ ನಾವು ಸಿಂಪ್ಲಿಫಿಕೇಶನ್ನ ಒಂದು 50 ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ವಿ. ಇವತ್ತಿನ ಈ ವಿಡಿಯೋದಲ್ಲಿ ಅಪ್ರಾಕ್ಸಿಮೇಷನ್ನ ಒಂದು 50 ಕ್ವಶನ್ಸ್ಗಳು ಸಾಲ್ವ್ ಮಾಡೋಣ. ಈ ಅಪ್ರಾಕ್ಸಿಮೇಷನ್ಸ್ದು ಮೊದಲು ಕಾನ್ಸೆಪ್ಟ್ ಗೊತ್ತಾಗಬೇಕು ನಮ್ಗೆ. ಇವತ್ತಿನ ಈ ವಿಡಿಯೋದಲ್ಲಿ ಕಾನ್ಸೆಪ್ಟ್ಸ್ ಪ್ಲಸ್ ಅಪ್ರಾಕ್ಸಿಮೇಷನ್ನ ಕ್ವಶನ್ಸ್ಗಳನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅಪ್ರಾಕ್ಸಿಮೇಷನ್ ಅಂತಂದ್ರೆ ಏನು? ಅಪ್ರಾಕ್ಸಿಮೇಷನಲ್ಲಿ ನಾವು ಯಾವುದೇ ಕ್ವಶನಿನ ಆನ್ಸರ್ ಆಗಿ ಕಂಡುಹಿಡಿಯೋ ಅವಶ್ಯಕತೆ ಇರಲ್ಲ. ಇಲ್ಲಿ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಬೇಕಾಗುತ್ತೆ. ಆಪ್ಷನ್ಸ್ಗಳಲ್ಲಿ ನೋಡಿದಾಗ ಆಪ್ಷನ್ಸ್ಗೆ ನಿಯರೆಸ್ಟ್ ವ್ಯಾಲ್ಯೂವನ್ನು ನಾವು ಕಂಡುಹಿಡಿಬೇಕಾಗತ್ತೆ. ಸಿಂಪ್ಲಿಫಿಕೇಷನಲ್ಲಿ ಯಾವ ರೀತಿ ಅಂತಂದರೆ, ಸಿಂಪ್ಲಿಫಿಕೇಷನಲ್ಲಿ ಅಕ್ಯುರೇಟ್ ಏನು ಆನ್ಸರ್ ಇರುತ್ತೋ ಅದೇ ಕಂಡುಹಿಡಿಬೇಕಾಗುತ್ತೆ. ಯಾವುದೇ ರೀತಿಯ ಆನ್ಸರಲ್ಲಿ ವ್ಯತ್ಯಾಸ ಆದರೆ ಅದು ರಾಂಗ್ ಆಗ್ತಿತ್ತು. ಬಟ್ ಇಲ್ಲಿ ನಿಯರೆಸ್ಟ್ ವ್ಯಾಲ್ಯೂವನ್ನು ನಾವು ಕಂಡುಹಿಡಿಯೋಕ್ಕೆ ಟ್ರೈ ಮಾಡ್ತೀವಿ. ಅಪ್ರಾಕ್ಸಿಮೇಷನಲ್ಲಿ ಅದೇ ರೀತಿ. ಇನ್ನೊಂದು, ಅಪ್ರಾಕ್ಸಿಮೇಷನಲ್ಲಿ ಯಾವತ್ತೂ ಯೂನಿಟ್ ಕಾನ್ಸೆಪ್ಟ್ ಅಪ್ಲೈ ಆಗಂಗಿಲ್ಲ. ಈ ನಿಮ್ಮದು ಡಿಜಿಟದು ಸಮ್ ಮಾಡೋದು ಆಮೇಲೆ ಅಥವಾ ಯೂನಿಟ್ ಕಾನ್ಸೆಪ್ಟ್ ಇವು ಯಾವುದು ಅಪ್ರಾಕ್ಸಿಮೇಷನಲ್ಲಿ ಅಪ್ಲೈ ಆಗಲ್ಲ. ಓಕೆ, ಅಪ್ರಾಕ್ಸಿಮೇಷನ್ದು 2 ಸೆಪ್ರೇಟ್ ರೂಲ್ಸ್ಗಳಿದಾವೆ, ನೋಡೋಣ. ಅಪ್ರಾಕ್ಸಿಮೇಷನ್ದು 2 ಸೆಪ್ರೇಟ್ ರೂಲ್ಸ್ಗಳಿದಾವೆ. ಫಸ್ಟ್ ಒನ್, ಅಪ್ರಾಕ್ಸಿಮೇಷನಲ್ಲಿ ರೌಂಡಿಂಗ್ ಅಪ್ ಅಂತ ಬರುತ್ತೆ. ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಆಲ್ರೆಡಿ ನಾವು. ರೌಂಡಿಂಗ್ ಅಪ್ ಅಂತ ಬರುತ್ತೆ. ರೌಂಡಿಂಗ್ ಅಪ್ ಅಂತಂದ್ರೆ ಏನು? ಯಾವುದೋ ಒಂದು ನಂಬರ್ ಐತೆ, 88.56 ಐತೆ ಅಂತ ಅಂದ್ಕೊಳ್ಳೋಣ. ಈ ನಂಬರನ್ನು ಅಪ್ರಾಕ್ಸಿಮೇಷನಲ್ಲಿ ಇಲ್ಲಿ ಮುಂದ್ಗಡೆ ಇರೋ ಪಾಯಿಂಟನ್ನು ರಿಮೂವ್ ಮಾಡೋಕ್ಕೋಸ್ಕರ, ಪಾಯಿಂಟ್ ಮುಂದ್ಗಡೆ ಏನೈತಲ್ಲ ಆ ನಂಬರ್ಸ್ಗಳನ್ನು ರಿಮೂವ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇದನ್ನು ರೌಂಡಿಂಗ್ ಅಪ್ ಮಾಡ್ತೀವಿ. ರೌಂಡಿಂಗ್ ಅಪ್ ಯಾವ ರೀತಿ ಮಾಡಲಾಗತ್ತೆ ಅಂತಂದ್ರೆ, ಇಲ್ಲಿರೋ ನಂಬರ್ 0.5ಗಿಂತ ಜಾಸ್ತಿ ಇದ್ದರೆ ಅದನ್ನು ನಾವು ಈ ಒಂದು ನಂಬರ್ ಇದರಲ್ಲಿ ಮುಂದಿರೋ ನಂಬರಲ್ಲಿ ಆ್ಯಡ್ ಮಾಡಿ ಬರ್ತೀವಿ. ಅಂದರೆ 89 ಇರುತ್ತೆ ಈ ರೀತಿ. ಇನ್ನೊಂದು 88.97 ಇತ್ತು ಅಂದ್ಕೊಳ್ಳೋಣ. ಇದು 0.5ಗಿಂತ ಈ ಪ್ಲೇಸಲ್ಲಿರೋದು 0.5ಗಿಂತ ಜಾಸ್ತಿ ಇದ್ದರೆ ಅದನ್ನು ನಾವೇನು ಮಾಡ್ತೀವಿ, ಒಂದು ಮುಂದಿರೋ ನಂಬರಲ್ಲಿ ಆ್ಯಡ್ ಮಾಡಿ ಬರಿತೀವಿ. ಇದು ನಾನು ಯಾಕೆ ಆ್ಯಡ್ ಮಾಡಿ ಬರಿದೆ ಅಂತಂದರೆ, ಕೆಲವೊಂದು ಸತಿ ಇದನ್ನು ಆ್ಯಡ್ ಮಾಡಿ ಬರಿಬಹುದು, ಕೆಲವೊಂದು ಸತಿ ಇಲ್ಲಿ 0.5 ಇರೋದ್ರಿಂದ ಇದನ್ನು ಡೈರೆಕ್ಟ್ 88.5 ತೊಗೋಬೇಕು. ಈ ರೌಂಡಿಂಗ್ ಅಪ್ ಕಾನ್ಸೆಪ್ಟ್ ಕ್ವಶನ್ ಆಧಾರದ ಮೇಲೆ ಚೇಂಜಸ್ ಆಗ್ತೈತಿ. ಒಂದೊಂದು ಸತಿ ಇದು 88.56 ಇರೋದು 88 ಆಗುತ್ತೆ, ಅಥವಾ 89 ಆಗುತ್ತೆ, ಅಥವಾ 88.5 ಆಗುತ್ತೆ. ಇದು ಯಾವ ರೀತಿ ಚೇಂಜ್ ಆಗುತ್ತೆ ಅಂದರೆ, ಕ್ವಶನಿನ ಡಿಮ್ಯಾಂಡ್ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ರೌಂಡಿಂಗ್ ಅಪ್ ಕಾನ್ಸೆಪ್ಟ್ದು ಮೇನ್ ರೂಲ್ ಏನಿದೆ ಅದನ್ನು ನಾವು ಮೊದಲು ನೋಡ್ಕೊಳ್ಬೇಕು. ಒಂದು ಏನದು, ಯಾವುದೇ ಒಂದು ನಂಬರ್ ಇರಲಿ, ಇಲ್ಲಿ XY ಯಾವುದೋ ನಂಬರ್ ಇತ್ತು, ಇಲ್ಲಿ ಮುಂದ್ಗಡೆ 0.5ಗಿಂತ ಜಾಸ್ತಿ ಇರೋ ನಂಬರ್ ಇತ್ತು ಅಂತಂದರೆ ಅದು ಮುಂದೆ ಆ್ಯಡ್ ಮಾಡೋದು. XY ಇದು 0.5ಗಿಂತ ಕಡಿಮೆ ಇರೋ ನಂಬರ್ ಇಲ್ಲಿದ್ದರೆ ಅದು ಈ ಮುಂದೆ ಇರೋ ನಂಬರ್ ಏನೈತಲ್ಲ ಅದೇ ಇಟ್ಬಿಡೋದು, ಇದನ್ನು ನೆಗ್ಲೆಕ್ಟ್ ಮಾಡಿಬಿಡೋದು. ಎಕ್ಸಾಂಪಲ್ ಇದಕ್ಕೆ ನೋಡೋಣ. 46.53 ಇತ್ತಂತ ಅಂದ್ಕೊಳ್ಳೋಣ. ಇದನ್ನು ನಾವು ಯಾವ ರೀತಿ ಬರಿತೀವಿ, 46.5 ಅಂತ ಬರಿತೀವಿ. ಇದೇ ಪ್ಲೇಸಲ್ಲಿ 46.32 ಇತ್ತಂತ ಅಂದ್ಕೊಳ್ಳೋಣ. ಆವಾಗ ಇದನ್ನು 46 ಬರಿತೀವಿ. ಈ ನಂಬರ್ 0.5ಗಿಂತ ಕಡಿಮೆ ಇರೋದ್ರಿಂದ ಇದನ್ನು ನೆಗ್ಲೆಕ್ಟ್ ಮಾಡಿಬಿಡೋದು. ಇನ್ನೊಂದು ನಂಬರ್ 46.68 ಇತ್ತು ಅಂದ್ಕೊಳ್ಳೋಣ. ಇದನ್ನು ಈ ನಂಬರ್ 0.5ಗಿಂತ ಜಾಸ್ತಿ ಇರೋದ್ರಿಂದ ಇದರಲ್ಲಿ ಆ್ಯಡ್ ಮಾಡಿ 47 ಅಂತ ಬರಿತೀವಿ. ಈ ರೀತಿ ಇದು ರೌಂಡಿಂಗ್ ಅಪ್ ಕಾನ್ಸೆಪ್ಟ್. ಇನ್ನೊಂದು ಏನು ಬರುತ್ತೆ, ಕ್ವಶನ್ಸ್ದು ಡಿಮ್ಯಾಂಡ್ ಯಾವ ರೀತಿ ಇರ್ತೈತೆ ಅಂದರೆ, ರೌಂಡಿಂಗ್ ಅಪ್ ಥರನೇ ನಿಯರ್ ಬೈ ವ್ಯಾಲ್ಯೂ ಅಸಂಪ್ಷನ್ ಒಂದು ಕ್ವಶನ್. ನಿಯರ್ ಬೈ ವ್ಯಾಲ್ಯೂ ಅಸಂಪ್ಷನನ್ನು ಮಾಡೋದು ನಮ್ಗೆ ಗೊತ್ತಾಗಬೇಕು.
ಯಾವ ರೀತಿ ಅಂದರೆ ಫಾರ್ ಎಕ್ಸಾಂಪಲ್ ಅಂಡರ್ ರೂಟ್ ಆಫ್ 15 ಕೊಟ್ಟ ಅಂತ ಅಂದ್ಕೊಳ್ಳೋಣ. ಇದರ ರೂಟ್ ಕಂಡುಹಿಡಿ ಅಪ್ರಾಕ್ಸಿಮೇಷನ್ ಕ್ವಶನ್ ಇತ್ತು. ಆ ಕ್ವಶನಲ್ಲಿ ಅಂಡರ್ ರೂಟ್ ಆಫ್ 15 ಪ್ಲಸ್ ಅಂಡರ್ ರೂಟ್ ಆಫ್ 63 ಪ್ಲಸ್ 26 ಅಂತೇಳಿ ಇತ್ತು. ಇಸ್ ಈಕ್ವಲ್ಸ್ ಕ್ವಶನ್ ಮಾರ್ಕ್ ಈ ರೀತಿ ಇತ್ತು ಅಂದ್ಕೊಳ್ಳೋಣ. ಅವಾಗ ಈ ಅಂಡರ್ ರೂಟ್ ಆಫ್ 15 ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯಕ್ಕೆ ಹೋಗ್ತೀರಾ ನೀವು? 15 ರೂಟ್ ಯಾವುದೇ ಇಲ್ಲ, ಇದು ಏನಾಗುತ್ತೆ ಇರ್ಯಾಷನಲ್ ನಂಬರ್ ಐತಿ. ಇದು ಇರ್ಯಾಷನಲ್ ನಂಬರ್ ಅಂತಂದರೆ ಈ ರೂಟ್ ಹೊರಗಡೆ ಬಂದಾಗ ಈ ನಂಬರ್ ನಾನ್ ಎಂಡಿಂಗ್ ಆಮೇಲೆ ನಾನ್ ರಿಪೀಟಿಂಗ್ ನಂಬರನ್ನು ಕೊಡುತ್ತೆ. ಇದ್ರ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಆ ಟೈಮಲ್ಲಿ ಅಪ್ರಾಕ್ಸಿಮೇಷನ್ ಕ್ವಶನ್ ಇದ್ದರೆ ರೂಟ್ 15 ಯಾವ ರೀತಿ ಬರಿತೀವಿ ಅಂದರೆ ನಾವು ಇದನ್ನು ರೂಟ್ 16 ಅಂತಲೇ ಅಂದ್ಕೊಂಡು ಇದನ್ನು 4 ಅಂತೇಳಿ ಬರಿತೀವಿ. ಇಲ್ಲಿ ಕೂಡ ಹಂಗೆ ಇದು 63 ಅದ, ಇದನ್ನು ರೂಟ್ 64 ಅಂತ ಅಂದ್ಕೊಂಡು ಅಂಡರ್ ರೂಟ್ ಆಫ್ 64 ಅಂದ್ಕೊಂಡು ಇದನ್ನು 8 ಅಂತ ಬರಿತೀವಿ. ಬರೆದು ಇದರ ಆನ್ಸರ್ 38 ಆಗುತ್ತೆ. ಪ್ಲಸ್ 26 ಇರೋದ್ರಿಂದ 38 ಆನ್ಸರ್ ಆಯ್ತು. ಇದು ಸೇಮ್ ಇದು ರೌಂಡಿಂಗ್ ಅಪ್ ಕಾನ್ಸೆಪ್ಟಲ್ಲಿ ನಾನು ಹೇಳ್ತಿರೋದು. ಕೆಲವೊಂದು ಸತಿ ಕೆಲವೊಂದು ಕ್ವಶನ್ಸ್ಗಳ ಡಿಮ್ಯಾಂಡ್ ಏನಿರುತ್ತೆ ಅಂತಂದರೆ ಇವಾಗ 48.56 ಪ್ಲಸ್ 2.3 ಪ್ಲಸ್ 10 ಇತ್ತಂತ ಅಂದ್ಕೊಳ್ಳೋಣ. ಅವಾಗ ಆಪ್ಷನ್ ಒಂದನೇ ಆಪ್ಷನ್ 60, ಎರಡನೇ ಆಪ್ಷನ್ 70, ಥರ್ಡ್ ಆಪ್ಷನ್ 56, ಫೋರ್ತ್ ಆಪ್ಷನ್ 58 ಇತ್ತು ಅಂದ್ಕೊಳ್ಳೋಣ. ಇದರ ಆನ್ಸರ್ ಏನಾಗುತ್ತೆ? ಇವಾಗ ಇದನ್ನು ನೀವು ಏನು ಅನ್ಕೊತೀರಾ? 48.5 ಅನ್ಕೋತೀರಾ ಅಥವಾ 49 ಕೂಡ ಅನ್ಕೋತೀರಾ. ಇದು 0.5ಗಿಂತ ಜಾಸ್ತಿ ಇರೋದ್ರಿಂದ ಇವೆರಡರಲ್ಲಿ ಒಂದು ಎರಡು ತೊಗೊಳ್ರಿ. 2.53 ಅನ್ನು 2 ಅಂತ ಅಂದ್ಕೊಂಡ್ವಿ ಪ್ಲಸ್ 10 ಇದೇನಾಗುತ್ತೆ? 2 ಇದರಲ್ಲೇ ಆ್ಯಡ್ ಆಗಿ 50.5 ಪ್ಲಸ್ 10 60.5 ಆನ್ಸರ್ ಆಗುತ್ತೆ. ಆವಾಗ ಈ 0.5 ನೆಗ್ಲೆಕ್ಟ್ ಮಾಡಿ ನಾವು ಡೈರೆಕ್ಟ್ಲಿ ಈ ನಂಬರಿಗೆ ಬರ್ತೀವಿ. ಯಾಕಂದರೆ ಇಲ್ಲಿ ನೆಗ್ಲೆಕ್ಟ್ ಮಾಡುವ ಅವಶ್ಯಕತೆ ಐತೆ. 0.5 ರಿಮೂವ್ ಮಾಡೋದು. 0.5 ಇಲ್ಲಿ ಏನಾಯ್ತು, ಇದು ಈ 0.5 ಹೋಗ್ಬಿಡ್ತು. ಇದನ್ನು ನಾವು 48 ಅಂದ್ಕೊಂಡ್ವಿ, ಪ್ಲಸ್ 2 ಅಂದ್ಕೊಂಡ್ವಿ, ಪ್ಲಸ್ 10 ಅಂದ್ಕೊಂಡ್ವಿ, ಈ ರೀತಿ ಮಾಡಿ 60 ಅಂದ್ಕೊಂಡ್ವಿ. ಈ ಥರ ನಿಯರ್ ಬೈ ವ್ಯಾಲ್ಯೂ ಚೇಂಜಸ್ ಆಗ್ತಿರ್ತವೆ. ಇವಾಗ 0.5 ಪಾಯಿಂಟ್ ಆದ ನಂತರ 5ಗಿಂತ ಜಾಸ್ತಿ ಐತೆ ಅಂದಮೇಲೆ ಇದನ್ನು ಇದ್ರಾಗ ಆ್ಯಡೇ ಮಾಡ್ತೀನಿ ಅಂತಂದರೆ ಆನ್ಸರ್ ಬರೋದೇ ಇಲ್ಲ. ಇಲ್ಲಿ ಅಪ್ರಾಕ್ಸಿಮೇಷನ್ನಲ್ಲಿ ನಿಯರ್ ವ್ಯಾಲ್ಯೂ ಕಂಡುಹಿಡಿಯೋದಿರುತ್ತೆ. ಈ ಕಾನ್ಸೆಪ್ಟ್ ಗೊತ್ತಿದ್ರೆ ಸಾಕು. ಇದು ಆನ್ಸರ್ ಸಾಲ್ವ್ ಯಾವ ರೀತಿ ಮಾಡ್ತಾ ಹೋಗ್ತೀರಲ್ಲ ಅಲ್ಲಿ ಚೇಂಜ್ ಮಾಡ್ತಾ ಹೋಗೋದು ಅಷ್ಟೇ. ಓಕೆ, ಇವಾಗ ಕ್ವಶನ್ಸ್ಗಳು ನೋಡೋಣ. ಕ್ವಶನ್ಸ್ ಅದರ ಮೇಲೆ ಗೊತ್ತಾಗತ್ತೆ ನಿಮ್ಗೆ. ಒಂದೆರಡು ನಿಯರ್ ರೂಟ್ಸ್ಗಳನ್ನು ನೋಡ್ಕೊಳ್ಳೋಣ. ಇನ್ನೊಂದು ರೂಟ್ ಬರೀತೀನಿ ನಾನು. ಅಂಡರ್ ರೂಟ್ ಆಫ್ 124, ಆಮೇಲೆ ಅಂಡರ್ ರೂಟ್ ಆಫ್ 1730, ಇದು ಕ್ಯೂಬ್ ರೂಟ್. ಈ ರೀತಿಯ ರೂಟ್ಗಳನ್ನು ಯಾವ ರೀತಿ ಕಂಡುಹಿಡಬೇಕು? ರೂಟ್ದ ವ್ಯಾಲ್ಯೂ 2026 ಈ ಥರದ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಬೇಕು? ರೂಟ್ಗಳನ್ನು ಅಪ್ರಾಕ್ಸಿಮೇಷನಲ್ಲಿ ಕಂಡುಹಿಡಿಯೋದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಇದೇ ರೂಟ್ಸ್ಗಳನ್ನು ನೀವೇನಾದ್ರು ಸಿಂಪ್ಲಿಫಿಕೇಷನಲ್ಲಿದ್ದಾಗ ಈಸಿ ಆಗ್ತಿತ್ತು. ಅಲ್ಲಿ ಏನೋ ಡೈರೆಕ್ಟ್ ರೂಟ್ ಕೊಡ್ತಿದ್ದ, ಏನು ಕ್ವಶನ್ಸ್ಗಳಲ್ಲಿ ಚೇಂಜಸ್ ಮಾಡೋ ಅವಶ್ಯಕತೆ ಇರ್ತಿರಲಿಲ್ಲ. ಓಕೆ, ಕ್ಯೂಬ್ ರೂಟ್ ಆಫ್ 124. ಕ್ಯೂಬ್ ರೂಟ್ ಆಫ್ 124 ಇದನ್ನು ನೋಡಿದ ತಕ್ಷಣ ನಿಮ್ಗೆ ಏನು ಅನ್ನಿಸ್ತಿದೆ? ಇದು 125 ನಿಯರ್ ಐತೆ. ಕ್ಯೂಬ್ ರೂಟ್ ಆಫ್ 125 ಅಂದರೆ 5. ಇದು ಸಣ್ಣ ನಂಬರ್ ಇತ್ತು, ನಿಮ್ಗೆ ಗೊತ್ತಾಯ್ತು. ಬಟ್ ಇಲ್ಲಿ ಬನ್ನಿರಿ, ಇಲ್ಲಿ ಬಂದಾಗ ಏನಾಗುತ್ತೆ? ಇದು ಸ್ವಲ್ಪ ದೊಡ್ಡ ನಂಬರ್ ಐತೆ. ದೊಡ್ಡ ನಂಬರ್ ಇದ್ದಾಗ ಅವಾಗ ಏನು ಅಸ್ಯೂಮ್ ಮಾಡ್ತೀರಾ? ಕ್ಯೂಬ್ ರೂಟ್ ಅಂದರೆ ನಾನೇನು ಹೇಳಿದ್ದೆ, ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್. ಯೂನಿಟ್ ಡಿಜಿಟ್ ಕಡೆ ನೋಡೋಕ್ಕೆ ಹೋಗ್ಬೇಡ್ರಿ. ಲಾಸ್ಟ್ 3 ನಂಬರಿಗೆ ಲೈನ್ ಹಾಕಿದ್ವಿ. ಮುಂದೆ ಏನು ಉಳಿತು? 1 ಉಳಿತು. 1 ಜಸ್ಟ್ ಹಿಂದ್ಗಡೆ ಇರೋ ಕ್ಯೂಬ್ ಯಾವುದೈತೆ? 1ರ ಕ್ಯೂಬೇ ಐತೆ, ಅಂದರೆ 1 ಬಂತು. ಇಲ್ಲಿ ಮುಂದೆ ಯಾವ ನಂಬರ್ ಬರ್ತದೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಯಾವಾಗಲೂ ಮಧ್ಯ ಇರೋ ನಂಬರ್ ಅಂದರೆ 15 ಕ್ಯೂಬು. ಇವಾಗ ಇಲ್ಲಿ ಏನಾದ್ರೆ 25 2 ಬಂದಿತ್ತು ಅಂದ್ರೆ 25 ಕ್ಯೂಬು. ಬಟ್ 5 ಇರ್ತಕ್ಕಂಥದ್ದು ಮಧ್ಯದ್ದು ಈ ನಂಬರ್ 1 ಅಂತಂದರೆ 11ಇಂದ 19ವರೆಗೂ ಯಾವುದು ಬೇಕಾದ ನಂಬರ್ದು ಕ್ಯೂಬ್ ಆಗಿರ್ಬೋದು ಇದು. ಅದಕ್ಕೋಸ್ಕರ ನಾವು 15ನಿಂದ ಮಧ್ಯದ ಕ್ಯೂಬನ್ನು ಕಂಡುಹಿಡಿಯೋಣ. 15 ಕ್ಯೂಬ್ ಕಂಡುಹಿಡಿಯೋದು ಈಸಿ ಆಯ್ತು ಅಂತೇಳಿ ನಾನು 15 ತೊಗೊಂಡೆ. 15 ಕ್ಯೂಬ್ ಯಾವ ರೀತಿ ಕಂಡುಹಿಡಿತೀವಿ? 5ರದ ಕ್ಯೂಬ್ 125, 1ರದ ಕ್ಯೂಬ್ 1 ಆಗುತ್ತೆ. 5 ಒಂದಲೇ 5, 5 ಮ್ಯಾಲ್ ಕ್ಯೂಬ್ ಇರ್ತೈತಲ್ಲ, 5 ಮೂರಲೆ 15. ಆ 15 ತಂದು ವಾಪಸ್ 15ಕ್ಕೆ ಮಲ್ಟಿಪ್ಲೈ ಮಾಡಿದ್ವಿ. 15 225. 225 ಲಾಸ್ಟ್ ಡಿಜಿಟ್ ಬಿಟ್ಟು ಇಲ್ಲಿ ಇಟ್ವಿ. 5 5 ಬತ್ತು, 2 1 7 ಆಯ್ತು, 3 3 3375 ಇದರ ಆನ್ಸರ್ ಆಗುತ್ತೆ 15ದ ಕ್ಯೂಬ್. ಹಂಗಿದ್ಮೇಲೆ ಇದು ಏನೈತೆ? 15ಕ್ಕಿಂತ ತುಂಬ ಕಡಿಮೆ ಐತಿ. 1730 ಕಡಿಮೆ ಇರೋದ್ರಿಂದ ಇದು 11ರಿಂದ 15 ಒಳಗಿನ ಕ್ಯೂಬ್ ಐತೆ. 15 ಅಂತರೂ ಅಲ್ಲ, 11ರಿಂದ 14 ಕ್ಯೂಬ್ ಐತಿ. ಇವಾಗ ನಮ್ಗೆ 11ರ ವ್ಯಾಲ್ಯೂ ಗೊತ್ತೈತೆ, 111331 ಅಂತೇಳಿ ಗೊತ್ತೈತಿ. ಹಾಗಿದ್ಮೇಲೆ ಇದೇನಾಗಿರ್ಬೇಕು? ನೆಕ್ಸ್ಟ್ ಡಿಜಿಟ್ ಚೆಕ್ ಮಾಡೋಣ. 12ರ ಕ್ಯೂಬ್ ಚೆಕ್ ಮಾಡೋಣ. 12ರ ಕ್ಯೂಬ್ ಅಂದರೆ 2ರ ಕ್ಯೂಬ್ 8 ಆಗುತ್ತೆ. 3 ಡಿಜಿಟಲ್ಲಿ ಇಟ್ವಿ. 1ರ ಕ್ಯೂಬ್ 1 ಆಯಿತು. 2 ಒಂದಲೇ 2, 2 ಮೂರಲೆ 6, 12 ಇಂಟು 6 12 6 72. ಈ ಒಂದು ಲಾಸ್ಟ್ ಡಿಜಿಟ್ ಬಿಟ್ಟು 72 ಇಲ್ಲಿ ತಂದಿಟ್ವಿ. 10
1728 ಆಯ್ತು. ಇದು 1728 ಇದು 12ರದ ಕ್ಯೂಬ್. ಇದೇನೈತೆ 1730 ಐತೆ. 12ರ ಕ್ಯೂಬ್ 172 ಇದು ಕ್ಯೂಬ್ ರೂಟ್ ಆಫ್ 1728 ಇದ್ದರೆ ಇದನ್ನು 12 ಅಂತ ಬರ್ತಿದ್ವಿ. ಇದು 1730 ಐತೆ. ಅದಕ್ಕೋಸ್ಕರ ಇದು ಕೂಡ ಅಪ್ರಾಕ್ಸಿಮೇಷನಲ್ಲಿ ಇದ್ರ ರೂಟ್ ವ್ಯಾಲ್ಯೂ ಕೂಡ 12 ಆಗುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇದ್ರದ್ದು ರೂಟ್ ವ್ಯಾಲ್ಯೂ ಕೂಡ 12 ಆಗುತ್ತೆ. ಈ ರೀತಿ ಕ್ಯೂಬ್ ರೂಟ್ಗಳನ್ನು ಕಂಡುಹಿಡಿಯೋದು. ಇನ್ನೂ ನಾನು ಬರೆದಿದ್ದೆ ಸ್ಕ್ವೇರ್ ರೂಟ್ ಆಫ್ 2000 ಸ್ಕ್ವೇರ್ ರೂಟ್ ಅಲ್ಲ ಅದು. ಓಕೆ, ಇನ್ನೊಂದೇನು ಬರೆದಿದ್ದೆ ಸ್ಕ್ವೇರ್ ರೂಟ್ ಆಫ್ 2026 ಅಂತ ಬರೆದಿದ್ದೆ. ಸ್ಕ್ವೇರ್ ರೂಟಲ್ಲಿ ಏನು ಮಾಡಬೇಕು, ಲಾಸ್ಟ್ 2 ನಂಬರ್ಗೆ ಲೈನ್ ಹಾಕಿದ್ವಿ. ಮುಂದೆ ಏನು ಉಳಿತು, 20 ಉಳಿತು. 20ರದ ಜಸ್ಟ್ ಹಿಂದ್ಗಡೆ ಇರೋ ಒಂದು ಸ್ಕ್ವೇರ್, ಮುಂದ್ಗಡೆ ಇರೋದು ಒಂದು ಸ್ಕ್ವೇರ್. ಜಸ್ಟ್ ಹಿಂದ್ಗಡೆ ಇರೋ ಸ್ಕ್ವೇರ್ ನೋಡೋದು, ಮುಂದ್ಗಡೆ ಬೇಕಾಗಿಲ್ಲ. ಅಪ್ರಾಕ್ಸಿಮೇಷನಲ್ಲಿ ಏನು ಮಾಡಬೇಕು, ಜಸ್ಟ್ ಹಿಂದ್ಗಡೆ ಇರೋ ಸ್ಕ್ವೇರ್. ಜಸ್ಟ್ ಹಿಂದ್ಗಡೆ ಇರೋ ಸ್ಕ್ವೇರ್ ಯಾವುದೈತಿ, 20ರದ್ದು. 5 5 25 ಅಂದ್ರೆ 4 4 16, 4ರ ಸ್ಕ್ವೇರ್ ಐತೆ. ಅಂದರೆ ಇದ್ರ ವ್ಯಾಲ್ಯೂ 41ರಿಂದ 4ರಂತೂ 4 4 16, 40ರದ 1600 ಆಗುತ್ತೆ. ಅಂದರೆ ಇದ್ರದ್ದು 41ರಿಂದ 49 ಯಾವ್ದು ಬೇಕಾದ್ರೆ ಆಗಿರ್ಬೋದು ಇದ್ರದ್ದು ವ್ಯಾಲ್ಯೂ. ಇದು ಸ್ಕ್ವೇರ್ ರೂಟ್ ಹೊರಗಡೆ ಬಂದಾಗ ಅದಕ್ಕೋಸ್ಕರ ಏನು ಮಾಡ್ತೀರಾ ನೀವು, ಮಧ್ಯದ್ದು 45ರದ ಸ್ಕ್ವೇರ್ ಕಂಡುಹಿಡಿತೀರಾ. 45ರ ಸ್ಕ್ವೇರ್ ಯಾವ ರೀತಿ ಕಂಡುಹಿಡಿಬೇಕಂತ ಹೇಳಿದ್ದೆ ನಾನು. ಇಲ್ಲಿ ಯೂನಿಟ್ ಡಿಜಿಟ್ 5 ಇತ್ತಂತಂದರೆ 5 5 25 ಡೈರೆಕ್ಟ್ ಇರೋದು. 5 ಯೂನಿಟ್ ಡಿಜಿಟ್ ಇತ್ತು, ಹಂಗಿದ್ಮೇಲೆ ಅವುಗಳ ಸ್ಕ್ವೇರ್ ಯಾವ ರೀತಿ ಕಂಡುಹಿಡಿತೀವಿ, ಮುಂದೆ ಇರೋ ನಂಬರ್ದು ಅದ್ರದ್ದು ಮುಂದೆ ಇರೋ ನಂಬರ್ ಜೊತೆ ಮಲ್ಟಿಪ್ಲೈ. 4ರದ ಮುಂದೆ ಯಾವುದದು 5, 4 5 20. ಇದರದ್ದು ಏನು ಬಂತು, 20 25 ವ್ಯಾಲ್ಯೂ ಬರುತ್ತೆ. ಅದರದ್ದು 45ರ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 20 25, 2025 ಬರುತ್ತೆ. ಇದೇನೈತೆ, ಜಸ್ಟ್ ಒಂದು ಜಾಸ್ತಿ ಕೊಟ್ಟಿದ್ದೆ ನಾನು. ಅಪ್ರಾಕ್ಸಿಮೇಷನ್ ಇರೋದ್ರಿಂದ ಒಂದು ಜಾಸ್ತಿ ಕೊಟ್ಟಿದ್ದಾನೆ ಅಂದಮೇಲೆ ಇದ್ರ ವ್ಯಾಲ್ಯೂ ಕೂಡ 45 ಆಗುತ್ತೆ. ಯಾವುದೇ ವ್ಯಾಲ್ಯೂ ತೊಗೊಳ್ರಿ ನೀವು, ಯಾವುದೇ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ಏನೊಂದು ತೊಗೊಳ್ಳೋಣ, ಸ್ಕ್ವೇರ್ ರೂಟ್ ಆಫ್ 43 55. ಲಾಸ್ಟ್ 2 ನಂಬರಿಗೆ ಲೈನ್ ಹಾಕಿದ್ವಿ. ಯಾಕೆ ಲೈನ್ 2 ನಂಬರ್ ಯೂನಿಟ್ ಡಿಜಿಟ್ ತೊಗೊಳ್ತಿಲ್ಲ ಅಂದರೆ ನಾವು ಇಲ್ಲಿ ಅಪ್ರಾಕ್ಸಿಮೇಷನಲ್ಲಿ ಕ್ವಶನ್ ಸಾಲ್ವ್ ಮಾಡೋರಿದ್ದೀವಿ. ಅಪ್ರಾಕ್ಸಿಮೇಷನಲ್ಲಿ ಸ್ಕ್ವೇರ್ ರೂಟ್ ಕ್ಯೂಬ್ ರೂಟ್ ಬಂದರೆ ಲಾಸ್ಟ್ ಕ್ವಶನಲ್ಲೇ ಮೇಲೆ ಕೊಟ್ಟಿರ್ತಾನೆ ಅಪ್ರಾಕ್ಸಿಮೇಷನ್ ಕ್ವಶನ್ ಇದೆ ಅಂತೇಳಿ. ಆ ಟೈಮಲ್ಲಿ ನೀವು ಲಾಸ್ಟ್ 2 ನಂಬರ್ಗೆ ಲೈನ್ ಹಾಕಿದ್ರಿ. ಮುಂದೆ 2 ನಂಬರ್ದು ಜಸ್ಟ್ ಹಿಂದ್ಗಡೆ ಇರೋ ಸ್ಕ್ವೇರ್ ಯಾವುದದ 6 ಅದ, ಅದು 36 ಅದ ಜಸ್ಟ್ ಹಿಂದ್ಗಡೆ. ಅಂದರೆ 6ರ ಸ್ಕ್ವೇರ್. 6ರ ಸ್ಕ್ವೇರ್ ಅಂದರೆ ಇದನ್ನು 65ರ ಸ್ಕ್ವೇರ್ ಮಾಡಿ ನೋಡೋಣ. 65ರಿಂದ 5 5 25, 6ರದ ಜಸ್ಟ್ ಮುಂದೆ 7 ಬರುತ್ತೆ. ಆ 7 6 42, 42 25 ಇದು ಐತೆ. ಇದ್ರ ವ್ಯಾಲ್ಯೂ 42 25 ಬಂತು 65ರದು. ಬಟ್ ಇದು 43 55 ಐತೆ. ಹಂಗಿದ್ಮೇಲೆ ಇದಕ್ಕಿಂತ 65ರ ಸ್ಕ್ವೇರ್ಗಿಂತ ಸ್ವಲ್ಪ ಜಾಸ್ತಿ ಐತೆ. ಸ್ವಲ್ಪ ಜಾಸ್ತಿ ಅಂದರೆ 66 ಚೆಕ್ ಮಾಡ್ಕೊಳ್ಳೋಣ. 6 6 36, 6 6 36, 6 2 12 ಸ್ಕ್ವೇರ್ ಇರೋದು ಐತಲ್ಲ, ಇದು 6 6 36, 36 2 72. ಒಂದು ಲಾಸ್ಟಿಗೆ 0 ಕೊಟ್ಟು 72 ಇಲ್ಲಿ ಇಟ್ವಿ. 6 6 3 2 5, 6 1 7 13, 3 1 4, 43 56. ಇದು 43 55 ಐತೆ. ಅಪ್ರಾಕ್ಸಿಮೇಟ್ಲಿ ಇದ್ರದ್ದು ವ್ಯಾಲ್ಯೂ ಏನಾಗುತ್ತೆ, ಇದ್ರ ವ್ಯಾಲ್ಯೂ ಏನಾಯ್ತು ಇವಾಗ 66ದು ಸ್ಕ್ವೇರ್ ಐತೆ. ಇದು 66 ಬಂತು. ಈ ರೀತಿ ಸ್ಕ್ವೇರ್ ಕ್ಯೂಬ್ಗಳನ್ನು ಕಂಡುಹಿಡಿಬೇಕು ನಾವು. ಇದನ್ನು ಕ್ವಶನ್ಸ್ಗಳು ಬಂದಾಗ ಅಲ್ಲೇ ನೋಡೋಣ. ಇನ್ನು ಕೆಲವೊಂದು ಕ್ವಶನ್ಸ್ಗಳಲ್ಲಿ ಈ ರೀತಿಯ ವ್ಯಾಲ್ಯೂಗಳು ಬರ್ತವೆ. ಬಟ್ ಅಪ್ರಾಕ್ಸಿಮೇಷನ್ದು ಅರ್ಥ ಇದೆ ಅಂತ ಅನ್ಕೋತೀನಿ. ಇನ್ನೊಂದು ನೆಗ್ಲೆಕ್ಟ್ ಮಾಡಬೇಕಲ್ಲ, ಕೆಲವೊಂದು ಸೊಲ್ಯೂಷನ್ ಸಾಲ್ವ್ ಮಾಡ್ತಿರ್ಬೇಕಾದ್ರೆ ಕೆಲವೊಂದು ವ್ಯಾಲ್ಯೂಗಳು ನೆಗ್ಲೆಕ್ಟ್ ಮಾಡೋದಿರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ಹಾಕ್ತೀನಿ ನಾನು ಇವಾಗ. ಕ್ವಶನ್ ನೋಡ್ರಿ, ಇದು 1.97 ಡಿವೈಡೆಡ್ ಬೈ 9.3 ಪ್ಲಸ್ 6.54 ಡಿವೈಡೆಡ್ ಬೈ 48.7 ಇಂಟು 342.33 ಪ್ಲಸ್ 50 ಈಸ್ ಈಕ್ವಲ್ಸ್ ಟು 2x ಬರ್ಕೊಡ್ರಿ. ಓಕೆ, ಈ ಕ್ವಶನ್ನ ಸಾಲ್ವ್ ಮಾಡಿರಿ. ಇದು ಯಾವ ರೀತಿ ಸಾಲ್ವ್ ಮಾಡೋದು ನೋಡೋಣ ಇವಾಗ. ಅಪ್ರಾಕ್ಸಿಮೇಷನ್ ಪ್ರಕಾರ 1.97 ಅಂತಂದರೆ 2 ಆಗುತ್ತೆ. 9.3 ಅಂತಂದರೆ 9 ಆಗುತ್ತೆ. ಪ್ಲಸ್ ಇದರ ಆಪ್ಷನ್ ಕೂಡ ಬರೆದು ಬಿಡ್ತೀನಿ. ಆಪ್ಷನ್ಸ್ಗಳನ್ನು ಆಪ್ಷನ್ 150 ಇತ್ತು, ಸೆಕೆಂಡ್ ಆಪ್ಷನ್ 100 ಇತ್ತು, ಥರ್ಡ್ ಆಪ್ಷನ್ 250 ಇತ್ತು, ಫೋರ್ತ್ ಆಪ್ಷನ್ 70, ಫಿಫ್ತ್ ಆಪ್ಷನ್ 120 ಇತ್ತು ಅನ್ಕೋ, 200 ಇತ್ತು ಅನ್ಕೋ. ಇವಾಗ ಇದ್ರದ್ದು ಆನ್ಸರ್ ನೋಡೋಣ ಇವಾಗ. ಇದು 6.54 ಅಂತಂದರೆ 6.5 ಅಂತಲೇ ಬರ್ಕೊಡ್ರಿ, ಅಥವಾ 7 ಆಗುತ್ತೆ. ಇದು 7 ಅಂತ ಬರ್ಕೊಡ್ರಿ.
ಯಾಕಂದ್ರೆ ಇಲ್ಲಿ 7 ಯಾಕೆ ಬರ್ಕೋತೀನಿ ನಾನು 6.5 ಯಾಕೆ ಬರ್ಕೋತಿಲ್ಲ ಅಂತಂದರೆ ಇದು 48.7 ಅದ, ಇದು ಏನಾಗುತ್ತೆ 49 ಆಗುತ್ತೆ. ಇದನ್ನು ಇದು ರಿಮೂವ್ ಮಾಡೋದಕ್ಕೋಸ್ಕರ 7 49 ತೆಗಿಬೋದು. 6.5 ಬರ್ಕೊಂಡ್ರೆ ಕ್ಯಾಲ್ಕುಲೇಷನ್ ಡಿಫಿಕಲ್ಟ್ ಆಗುತ್ತೆ. ವಾಪಸ್ ಇದು 343 ಬರ್ಕೋತೀವಿ, ಯಾಕಂದ್ರೆ 342 ಆಗತ್ತೆ, ಇದು 0.33 ಐತೆ, 342ನೇ ಬರ್ಕೋಬೇಕು. ಬಟ್ 7ಇಂದ ಇದು ಕ್ಯಾನ್ಸಲ್ ಮಾಡಿದಾಗ 343 7 ಕ್ಯೂಬ್ ಐತೆ, ಅದಕ್ಕೋಸ್ಕರ ಇದನ್ನು ನಾವು 343ನೇ ಬರ್ಕೋತೀವಿ. ಇಲ್ಲಿ 342.33 ಇರೋದು ರೌಂಡಿಂಗ್ ಅಪ್ ಮಾಡಿದಾಗ 343 0.33 ಐತಲ್ಲ, ಅದು ನೆಗ್ಲೆಕ್ಟ್ ಮಾಡಿ 342ನೇ ಬರ್ಕೋಬೇಕು ನಾವಿಲ್ಲಿ. ಬಟ್ ಇದು ಕ್ಯಾಲ್ಕುಲೇಷನ್ ಈಸಿ ಆಗೋದಕ್ಕೋಸ್ಕರ ನಾವು 343 ಬರ್ಕೊಂಡಿದ್ವಿ. ಒಂದು ನಂಬರಲ್ಲಿ ಚೇಂಜಸ್ ಆದರೆ ಏನು ಡಿಫ್ರೆನ್ಸ್ ಆಗಲ್ಲ. ನೆಕ್ಸ್ಟ್ +50 = 2x. ಇವ್ರದ್ದು ಏನಾಗುತ್ತೆ, 7 ಅಂದರೆ 7, 7 49, 7 49 ಇದಾಗತ್ತೆ. 7 ಕ್ಯೂಬ್ ಅದಂದರೆ 7 ಸ್ಕ್ವೇರ್ ಇಲ್ಲಿ ಉಳೀತು. ಇದೇನಾಯ್ತು, ಇದ್ರದ್ದು ವ್ಯಾಲ್ಯೂ ಏನು ಬಂತು, ಪೂರ್ತಿ ವ್ಯಾಲ್ಯೂ 49 +50 = 2x. ಇದ್ರದ್ದು ವ್ಯಾಲ್ಯೂ ಏನು ಬರ್ತೈತಿ ಇವಾಗ 2/9 ಅಂತಂದರೆ 2/9 ಅಂತಂದ್ರೆ 2/10 ಅಂದ್ಕೊಡ್ರಿ. 2/10 ಅಂದರೆ 0.2 ಬರುತ್ತೆ. 2/10 ಅಂದರೆ ಇದು 0.18 ಬರುತ್ತೆ. ಇದ್ರ ವ್ಯಾಲ್ಯೂ ಪ್ಲಸ್ 0.18 ಬರುತ್ತೆ ಇದ್ರ ವ್ಯಾಲ್ಯೂ. ಜೀರೋ ಪಾಯಿಂಟ್ 22 ಬರುತ್ತೆ, ಸಾರಿ 0.22 ಬರುತ್ತೆ ಇದ್ರ ವ್ಯಾಲ್ಯೂ. 0.22 ಏನೋ ಒಂದು ಬರಲಿ ಬಿಡಿ. ಇದು 50 + 49 ಏನಾಗುತ್ತೆ 99, 0.22 + =2x ಆಯಿತು. ಇಲ್ಲಿ ಆಪ್ಷನ್ ನೋಡಿದಾಗ ಯಾವುದು ಅಪ್ರಾಕ್ಸಿಮೇಷನಲ್ಲಿ ಆನ್ಸರ್ ಏನಿದೆ, ಇದು 99/2, ಇದಕ್ಕೆ ಇವೆರಡು ಆ್ಯಡ್ ಮಾಡಿ 99.22 / 2 = x ಆಗುತ್ತೆ. ಇದೇನಾಯಿತು ವ್ಯಾಲ್ಯೂ, ಇದು 99.22 100 ಅಂದ್ಕೊಂಡು /2 ಮಾಡಿ 50 ಬಂತ ಆನ್ಸರ್. ಇದಕ್ಕೆ 100 ಅನ್ಕೊಳಕ್ಕೆ ಬರೋಂಗಿಲ್ಲ, 99 ಅನ್ಕೋಬೇಕು ರೌಂಡಿಂಗ್ ಅಪ್ ಕಾನ್ಸೆಪ್ಟ್ ನೋಡಿದ್ರೆ. ಬಟ್ ಕ್ಯಾಲ್ಕುಲೇಷನ್ ಈಸಿ ಆಗೋದಕ್ಕೋಸ್ಕರ ನಾವು 50 ಬರ್ತೈತೆ ಆನ್ಸರ್, ಅದಕ್ಕೋಸ್ಕರ ಇದನ್ನು 99 ಇರೋದು 100 ಅಂದ್ಕೊಂಡ್ವಿ. ಈ ಕ್ವಶನನ್ನು ಯಾವ ರೀತಿ ಮಾಡ್ಬೋದಾಗಿತ್ತು ನಾವು ಅಂತಂದರೆ, ಈ ಕ್ವಶನಲ್ಲಿ ಈ 0.22 ಅವಶ್ಯಕತೆನೇ ನಮಗಿರಲಿಲ್ಲ. ಈ 0.22 ಏನೈತಿಲ್ಲ, ಇದು ಅವಶ್ಯಕತೆ, ಇದು ಇಲ್ಲೇ ನೆಗ್ಲೆಕ್ಟ್ ಮಾಡ್ಬೋದಾಗಿತ್ತು. ಯಾಕಂದರೆ ಆಪ್ಷನ್ಸ್ಗಳು ನೋಡಿದಾಗ ಎಲ್ಲಿ ಪಾಯಿಂಟಲ್ಲಿಲ್ಲ. ಆಮೇಲೆ ಆಪ್ಷನ್ಸ್ಗಳು ಯಾವುದು ಸಮೀಪ ಇಲ್ಲ, ಎಲ್ಲ ಆಪ್ಷನ್ಸ್ಗಳು ದೂರ ಇರೋದ್ರಿಂದ ಇದನ್ನು ನೆಗ್ಲೆಕ್ಟ್ ಮಾಡಿದ್ದೀವಿ ಅಂತಂದ್ರೆ ಕೂಡ ನಾವು ಆನ್ಸರ್ ಬರ್ತಿತ್ತು. ಇದು ಏನೈತೆ ಕ್ಯಾನ್ಸಲ್ ಆಗಿ ಇಲ್ಲಿ 49 ಬಂದೈತೆ. 49 + 50 = 2x. ಎರಡು ಸೇರಿಸಿ 99 = 2x. 99 ನಿಯರ್ ಬೈ ಅಸಂಪ್ಷನ್ ಮಾಡ್ಕೊಂಡ್ರೆ 100 ಅಂತ ತಿಳ್ಕೊಂಡು /2 ಬರ್ತೀವಿ = x. ಎಕ್ಸ್ದು ವ್ಯಾಲ್ಯೂ 50. ಈ ರೀತಿ ಇದನ್ನು ಸಾಲ್ವ್ ಮಾಡ್ಬೋದು. ಇದರ ಆನ್ಸರ್ ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಈ ರೀತಿ ಇದೊಂದು ಕಾನ್ಸೆಪ್ಟ್ ನಿಮ್ಗೆ ಹೇಳಬೇಕಾಗಿತ್ತು. ಇನ್ನು ಕ್ವಶನ್ಸ್ ಸಾಲ್ವ್ ಮಾಡೋಣ. ಕ್ವಶನ್ಸ್ಗಳಲ್ಲಿ ಹಲವಾರು ಕಾನ್ಸೆಪ್ಟ್ಸ್ಗಳು ಬರ್ತವೆ, ಅಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಕ್ವಶನ್ ಟೈಮರ್ ಇರುತ್ತೆ. ಟೈಮ್ ಆದ ನಂತರ ನಾನು ಸಾಲ್ವ್ ಮಾಡಿ. ಓಕೆ, 30 ಸೆಕೆಂಡ್ ಮುಗೀತು. ಫಸ್ಟ್ ಕ್ವಶನ್ ಏನೈತೆ ನೋಡೋಣ. 49.98%. 98 ಇದು 0.5ಗಿಂತ ಜಾಸ್ತಿ ಆಗಿರೋದ್ರಿಂದ ಇದು ಒಂದು ಆ್ಯಡ್ ಇದ್ರಾಗಾಯಿತು. 49.98 ಇರೋದು ಏನಾಗುತ್ತೆ 50% ಆಗುತ್ತೆ. 50% ಅಂತಂದರೆ 50% ವ್ಯಾಲ್ಯೂ ಏನೈತಿ 1/2. ಅದಕ್ಕೆ ಇದು 1/2ನೇ ಬರೆದ್ವಿ ಇಂಟು 1199 ಪಾಯಿಂಟ್ ಎಷ್ಟೇ ಇರಲಿಕ್ಕೆ, ಇದು 1199 ಇತ್ತು ಅಂದರೆ ಡೈರೆಕ್ಟ್ 1200 ಅಂತ ಬರ್ಕೊಂಡ್ಬಿಡೋದು. ಇಲ್ಲಿ ಜಸ್ಟ್ 1199 ಕೊಟ್ಟಿದ್ದ ಪಾಯಿಂಟ್ ಏನು ಕೊಟ್ಟಿರಲಿಲ್ಲ ಅಂತಂದ್ರು ಕ್ಯಾಲ್ಕುಲೇಷನ್ ಈಸಿ ಆಗೋದಕ್ಕೋಸ್ಕರ 1200 ಬರ್ಕೊಂಡ್ಬಿಡ್ತಿದ್ವಿ ನಾವು. ಇವಾಗ ಈ ಪಾರ್ಟ್ದ ಆನ್ಸರ್ ಏನು ಬರುತ್ತೆ 600 ಬರುತ್ತೆ. ಇದ್ರ ಆನ್ಸರ್ ಏನು ಬಂತು 1200 / 2 ಅಂದರೆ 600. ಇಲ್ಲಿವರೆಗೂ ಮುಗೀತು. ಇವಾಗ ಈ ಕಡೆ ಮುಂದೆ ಬರೋಣ. 24.99% ಅಂದರೆ 25%. 25ದ ವ್ಯಾಲ್ಯೂ ಏನಂತ ಬರ್ತಿದ್ದೆ ನಾನು, 25% = 1/4. ಇದ್ರ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ಕನ್ವರ್ಷನಲ್ಲಿ. ಇದೇನಾಯಿತು 1/4. ಇದು 799 ಅಂದರೆ 800 ಆಯ್ತು. ಇದು 800 / 4 ಅಂದರೆ ಇದ್ರದ್ದು ಆನ್ಸರ್ 200 ಬಂತು. +200 -350 ಆಗುತ್ತೆ. ಇದು 350. ಇದರಲ್ಲಿರೋ 100 ಇದು ಕೊಟ್ಟರೆ 700 ಆಗುತ್ತೆ. 700 ಡಬಲ್ ಇದು 350, ಡಬಲ್ 700 ಬರುತ್ತೆ ಅಂದರೆ 350 ಉಳಿತು. 350 + 100 ಬಂತು.
ಈಸ್ ಈಕ್ವಲ್ಸ್ ಟು 450. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್ ಇದ್ರದ್ದು. ಇದು ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಕ್ವಶನ್ಸ್ಗಳ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗ್ತೈತೆ ಹಂಗೆ ಮುಂದುವದಂತೆ. ಓಕೆ, 2500. 2500 ಇದು ಡಬಲ್ ಜೀರೋ ಅಂದ್ರೆ ಹೊರಗಡೆ ಬಂದ್ಬಿಡಕ್ಕೆ 1 0 ಹೊರಗೆ ಬರ್ತೈತೆ. 25 ಅಂದ್ರೆ ಹೊರಗಡೆ ಬಂದ್ಬಿಡಕ್ಕೆ 5 ಬರ್ತೈತೆ. 5ರ ಸ್ಕ್ವೇರ್ ಐತಿ ಇದು 25 ಅಂದ್ರೆ 50ರ ಸ್ಕ್ವೇರ್ 2500 ಬಂತು. ಪ್ಲಸ್ ಇದು ನಿಯರ್ಲಿ 20 ಅದ, 0.5ಗಿಂತ ಜಾಸ್ತಿ ಇರೋದ್ರಿಂದ ನಿಯರ್ಲಿ 20ರ ಸ್ಕ್ವೇರ್ ಅಂದ್ರೆ 400. ಇದು ಈ ಕಡೆ ಬಂದಕ್ಕೆ ಪ್ಲಸ್ ಎಕ್ಸ್ ಆಗುತ್ತೆ. ಈ ವ್ಯಾಲ್ಯೂ ಟೋಟಲ್ ಈ ಕಡೆ ಬರುತ್ತೆ. ತಗೊಂಬರೋಣ. ಈ ಕಡೆ ತಗೊಂಬಂದ್ರೆ ಇದು ಏನಾಗುತ್ತೆ, -625 ಪ್ಲಸ್ 225. ಯಾಕಂದರೆ ಇದು 5 6 ಇರೋದ್ರಿಂದ ಒಂದು ಆ್ಯಡ್ ಆಯಿತು. ಯಾಕೆ ಆ್ಯಡ್ ಮಾಡಿದ್ವಿ, ಇಲ್ಲಿರೋ 5 ಕ್ಯಾನ್ಸಲ್ ಮಾಡೋಕ್ಕೋಸ್ಕರ. ಈ ಕಡೆ ಬಂದಿದ್ದು ಎಕ್ಸ್ ಉಳಿತು. ಮೈನಸ್ ಎಕ್ಸ್ ಕ್ವಶನ್ ಮಾರ್ಕ್ ಇರೋದು ಈ ಕಡೆ ಬಂದು ಎಕ್ಸ್ ಆಯಿತು. ಇದು 225 ಹೋಯಿತು, ಇದರೊಳಗಿನ 225 ಹೋಯಿತು, 400 ಉಳಿತು. -400 + 400 ಎರಡು ಕ್ಯಾನ್ಸಲ್ ಆಯಿತು. ಆನ್ಸರ್ ಏನು ಬರ್ತಿದ್ರದ್ದು 50. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಯಾವ ಕ್ವಶನ್ಗೆ ಜಾಸ್ತಿ ಟೈಮ್ ಬೇಕು ಆ ಕ್ವಶನ್ಗೆ ಜಾಸ್ತಿ ಟೈಮ್ ಕೊಡ್ತೀನಿ ನಾನು. ಕೆಲವೊಂದು ಕ್ವಶನ್ಗೆ 30 ಸೆಕೆಂಡ್ ಬೇಕಾಗುತ್ತೆ, ಅವುಗಳನ್ನು ಅಷ್ಟರಲ್ಲೇ ಮುಗಿಸ್ಬೇಕು. ಇದು ಏನಾಗುತ್ತೆ, 3999 4000 ಆಯಿತು. 4000 ಡಿವೈಡೆಡ್ ಬೈ ಇದು 20 ಪ್ಲಸ್ 2500 ಡಿವೈಡೆಡ್ ಬೈ 50. ಫಸ್ಟ್ ಕೆಲವೊಂದು ಕ್ವಶನ್ ಮಾತ್ರ ಎಲ್ಲ ಸ್ಟೆಪ್ಸ್ ಬರಿತೀನಿ ನಾನು. ಇದನ್ನು ಎಲ್ಲಿ ಪಾಯಿಂಟ್ಸಲ್ಲಿ ಇಲ್ಲ ಅದಕ್ಕೋಸ್ಕರ ಇದನ್ನು ನಾವು ಡೈರೆಕ್ಟ್ 30 ಬರ್ಕೊಂಡು ಬಿಡ್ತೀವಿ. 31 ಬೇಡ, ಯಾಕಂದರೆ 9 ಬರುತ್ತೆ ಕೊನೆಗೆ. ಇದೇನಾಯಿತು, 21 22 ಟೋಟಲ್ 200 ಬಂತು. ಪ್ಲಸ್ ಇದು 0 ಕ್ಯಾನ್ಸಲ್ 50 ಬಂತು. ಆನ್ಸರ್ ಇದರದ್ದು 250 -30 ಈಸ್ ಈಕ್ವಲ್ಸ್ ಟು 220 ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇದು ಕೂಡ 30 ಸೆಕೆಂಡ್ ಕ್ವಶನ್ಸ್. ಫಸ್ಟ್ 10 ಕ್ವಶನ್ ಮಾತ್ರ ಎಲ್ಲ ಸ್ಟೆಪ್ಸ್ ಬರಿತೀನಿ ನಾನು. ಓಕೆ, 1250 ಆಯ್ತು. ಇದು 1250 ಇಂಟು 2, ಇದರ ಟೋಟಲ್ ವ್ಯಾಲ್ಯೂ 2500 ಬಂತು. ನೆಕ್ಸ್ಟ್ ಇದು 750 ಡಿವೈಡೆಡ್ ಬೈ 3 ಅದ. 3 25 ಮೂರಲೇ ಬರುತ್ತೆ ಅಂದ್ರೆ 250. ಇದು ಪ್ಲಸ್ ಆ್ಯಂಡ್ ಮೈನಸ್ ಐತೆ, -250 ಬಂತು. ನೆಕ್ಸ್ಟ್ ಈಸ್ ಈಕ್ವಲ್ಸ್ ಟು x² ಇಂಟು 10 ಐತೆ. 1 0 ಇಲ್ಲಿದು ಹೋಯ್ತು, ಎರಡು ಕಡೆದು 1 0 ಹೋಯ್ತು, ಅಂದರೆ 250 ಅವಳಗೆ 25 ಐತೆ ಅಂದರೆ 225 ಈಸ್ ಈಕ್ವಲ್ಸ್ ಟು x² ಉಳಿತು. ಎಕ್ಸ್ದು ವ್ಯಾಲ್ಯೂ ಏನು ಬರುತ್ತೆ, x² ಈಸ್ ಈಕ್ವಲ್ಸ್ ಟು 225 ಅಂದರೆ x ಈಸ್ ಈಕ್ವಲ್ಸ್ ಟು 15 ಬರುತ್ತೆ. 225 ನೆಕ್ಸ್ಟ್ ಕ್ವಶನ್. ಕ್ವಶನ್ಸ್ ಲೆವೆಲ್ ಹಂಗೆ ಸ್ಲೋ ಇನ್ಕ್ರೀಸ್ ಆಗ್ತಾ ಹೋಗ್ತಾವೆ. ಆಪ್ಷನ್ಸ್ ನೋಡ್ರಿ, ಎಲ್ಲ ದೂರ ಆಪ್ಷನ್ಸ್ ಇದಾವೆ. ಆಪ್ಷನ್ಸ್ ದೂರ ಇದ್ವು ಅಂತಂದ್ರೆ
ಇದನ್ನು 29 ಅನ್ಕೊಡ್ರಿ, ಅದ್ರ 30 ಅನ್ಕೋಬೇಕಿದು. 29 + x ಅನ್ಕೊಂಡಿವಿ ಈಸ್ ಈಕ್ವಲ್ ಟು 74.96 ಇರೋದು 75% ಆಯಿತು. 75% ವ್ಯಾಲ್ಯೂ ಏನಾಗುತ್ತೆ, 75% ಈಕ್ವಲ್ಸ್ ಟು 3/4 ಅಂತೇಳಿ ನಾನು ಅವಾಗಲೇ ಹೇಳಿದ್ದೆ. ಇದ್ರ ವ್ಯಾಲ್ಯೂ ಏನಾಯಿತು, 3/4. ನೆಕ್ಸ್ಟ್ ಆಫ್ ಅಂದರೆ ಇಂಟು 639 ಅಂದರೆ 640ನೇ ಬರ್ಕೊಂಡಿವಿ. ಇದು ಮುಂದೆ ಪ್ಲಸ್ ಅದ. 25% ಅಂದರೆ 1/4, 360/4 ಐತಿದು. 4 1 4 16 160 ಬತ್ತು, 16 3 48, 480 ಬತ್ತು, 4 1 4 9 ಇದ್ರ 90 ಬತ್ತು ವ್ಯಾಲ್ಯೂ, ಪ್ಲಸ್ 90 ಆಯಿತು. ಈಸ್ ಈಕ್ವಲ್ಸ್ ಟು ಇದು 29 ಇರೋದನ್ನು ಎಲ್ಲಿ ಇದ್ರ ವ್ಯಾಲ್ಯೂ ಸಮೀಪ ಇಲ್ಲ, ಅದಕ್ಕೆ ಡೈರೆಕ್ಟ್ 30 ಅನ್ಕೊಳ್ಳೋಣ. ಈ ಕಡೆ ಬಂದಿದ್ದು -30 ಆಯಿತು. ಈಸ್ ಈಕ್ವಲ್ಸ್ ಟು x ಉಳಿತು. ಇದರಲ್ಲಿ 30 ಹೋಯ್ತು ಅಂದರೆ ಇದರಲ್ಲಿ 60 ಉಳಿತು. 480 + 60 480 + 60 ಉಳಿತು. ಈಸ್ ಈಕ್ವಲ್ಸ್ ಟು 540. ಆನ್ಸರ್ ಕರೆಕ್ಟ್ ಆನ್ಸರ್ ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ಇದು ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ನೋಡೋ ಕ್ವಶನ್ ಸಣ್ಣ ಐತೆ ಅಷ್ಟೇ, ಕಾನ್ಸೆಪ್ಟ್ ಐತಿ ಇದರಲ್ಲಿ. ನಾಳೆ ವಿಡಿಯೋ ನಂಬರ್ ಸೀರೀಸ್ದಾಗಿರುತ್ತೆ. ಒಟ್ಟು 4 ವಿಡಿಯೋಗಳಲ್ಲಿ ನಂಬರ್ ಸೀರೀಸ್ ಕಂಪ್ಲೀಟ್ ಮಾಡೋಣ. 1ನೇ ವಿಡಿಯೋದಲ್ಲಿ ನಂಬರ್ ಸೀರೀಸ್ನ ಅಡಿಷನ್ ಸಬ್ಸ್ಟ್ರಾಕ್ಷನ್ದು ಮಿಸ್ಸಿಂಗ್ ನಂಬರ್ ಸೀರೀಸ್ ಮೇಲಿಂದ ಡಿಸ್ಕಸ್ ಮಾಡೋಣ. 2ನೇ ವಿಡಿಯೋದಲ್ಲಿ ನಂಬರ್ ಸೀರೀಸಿನ ಮಲ್ಟಿಪ್ಲಿಕೇಶನ್ ಬಗ್ಗೆ ಡಿಸ್ಕಸ್ ಮಾಡೋಣ, ಮಿಸ್ಸಿಂಗ್ ನಂಬರ್ದು. ಅದಾದ ನಂತರ ರಾಂಗ್ ನಂಬರ್ದು ಡಿವಿಷನ್ ಮತ್ತು ಮಲ್ಟಿಪ್ಲಿಕೇಶನ್, ಅದೇ ರೀತಿ ಅಡಿಷನ್ ಸಬ್ಸ್ಟ್ರಾಕ್ಷನ್ದು ರಾಂಗ್ ನಂಬರ್ದು ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅದು ಪೂರ್ತಿ ಈ ವೀಕ್ ಕಂಪ್ಲೀಟ್ ಆಗುತ್ತೆ ನಂಬರ್ ಸೀರೀಸ್. ಓಕೆ. √64.85 64.85 ಅನ್ನು ನೀವು ಇದು ರೌಂಡಿಂಗ್ ಅಪ್ ಕಾನ್ಸೆಪ್ಟ್ ಮೂಲಕ 65 ಅಂತ ಬರೀತೀರ. √65 ವ್ಯಾಲ್ಯೂನೇ ಇಲ್ಲ, ಡೈರೆಕ್ಟ್ ಇದು 81 ನೆಗ್ಲೆಕ್ಟ್ ಮಾಡಿರಿ, 64 √64 ಬರುತ್ತೆ. √64 ಅಂದರೆ 8 ಬಂತು. ನೆಕ್ಸ್ಟ್ ಇದು 4355 4355 ಅಂದರೆ ಲಾಸ್ಟ್ 2 ನಂಬರ್ಗೆ ಲೈನ್ ಹಾಕ್ತೀವಿ, ಮುಂದೆ 43 ಉಳಿತು. 43 ಉಳಿತು. ಇದು ಜಸ್ಟ್ ಹಿಂದ್ಗಡೆ ಇರೋದು ಒಂದು ಸ್ಕ್ವೇರ್ ಏನೈತೆ 36 ಐತೆ, ಅಂದರೆ ಇದು 6ದು ಸ್ಕ್ವೇರ್ ಅದ. 6 ಸ್ಕ್ವೇರ್ ಅಂದರೆ 65 ಸ್ಕ್ವೇರ್ ಕಂಡುಹಿಡಿಯೋಣ. 65 ಸ್ಕ್ವೇರ್ ಯಾವ ರೀತಿ ಕಂಡುಹಿಡಬೇಕು, 5 ಐತಲ್ಲ, 5ದು ಸ್ಕ್ವೇರ್ ಡೈರೆಕ್ಟ್ 25 ಇಟ್ವಿ. 6ದು ಜಸ್ಟ್ ಮುಂದ್ಗಡೆ ಇರೋ ನಂಬರ್ ಯೂನಿಟ್ ಡಿಜಿಟ್ 5ಇಂದ ಎಂಡ್ ಆಗ್ತಿದ್ರೆ ಅದರ 6ದು ಮುಂದಿರೋ ನಂಬರ್ದು ಒಂದು ಎಕ್ಸ್ಟ್ರಾ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡೋದು. 6ದು ಮುಂದ್ಗಡೆ 7 ಬರುತ್ತೆ, 7 6 42, 42 25ಗಿಂತ ಈ ವ್ಯಾಲ್ಯೂ ಜಸ್ಟ್ ಸ್ವಲ್ಪ ಜಾಸ್ತಿ ಐತೆ, ಅಂದರೆ ಇದು 66ದು ಸ್ಕ್ವೇರ್ ಐತಿ ಅಂತ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಅಂದರೂ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. 66ದು ಸ್ಕ್ವೇರ್ ಏನಾಗುತ್ತೆ, 6 6 36, ಇದು 6 6 36 ಬರೆದ್ವಿ. ಆಮೇಲೆ ಈ 6 ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ 6 6 36 ಆಯಿತು. ಬಂದಿರೋ 36ನ ಈ ಮೇಲಿರೋ 2 ಪವರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 72 ಆಯಿತು. 072 ಇಲ್ಲಿ ಇಟ್ವಿ. 66 ಬಂತು, 3 + 2 5 ಆಯಿತು, 6 and 6 12 + 1 13 ಆಯಿತು, 3 + 1 4 43 56 ಇದರ ಆನ್ಸರ್ ಬಂತು. 66 ಸ್ಕ್ವೇರ್ ಇದೇನದು 43 55 ಅದ. 56 1 ನಂಬರ್ ಚೇಂಜ್ ಇರೋದ್ರಿಂದ ಇದ್ರ ವ್ಯಾಲ್ಯೂ ಏನು ಬಂತು, ಟೋಟಲ್ ವ್ಯಾಲ್ಯೂ ಇದ್ರದ್ದು +66 ಬಂತು. ಆಮೇಲೆ ಈ ಕಡೆ ಇರೋದು ಮೈನಸ್, ಇದು ಆಗ್ತದೆ, ಈ ಕಡೆ ಬಂದು ಮೈನಸ್ ಆಗುತ್ತೆ, ಇದು ಬಂದು ಈ ಕಡೆ ಪ್ಲಸ್ ಆಗುತ್ತೆ. ಇದು 119 ಇರೋದು 120 ಆಗುತ್ತೆ. +120 ಈಸ್ ಈಕ್ವಲ್ಸ್ ಟು x ಆಯ್ತು. ಇದ್ರ ವ್ಯಾಲ್ಯೂ ಏನಾಗ್ತೈತೆ ನೋಡ್ರಿ. ಇವಾಗ 8 66, 6 + 8 14, ಅಂದರೆ 4, ಆಮೇಲೆ 1 ಕ್ಯಾರಿ, 6 1 7 7 2 9. ಸಾರಿ ಇದು ಮೈನಸ್ ಆಗುತ್ತಲ್ಲ, ಇಲ್ಲಿ ಈ ಕಡೆ ಬಂದು ಮೈನಸ್ ಆಗುತ್ತೆ, ಇದು ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಈ ಕಡೆ ಬಂದು ಇದು ಈ ಕಡೆ ಬಂದು ಮೈನಸ್ ಆಗುತ್ತೆ, ಪ್ಲಸ್ ಇರೋದು 66 ಅದ 8 ಅದ. ಆನ್ಸರ್ ನೆಗೆಟಿವ್ ಅಲ್ಲಿ ಬರುತ್ತೆ, ಆಪ್ಷನ್ಸ್ ರಾಂಗ್ ಐತೆ ಇದ್ರದ್ದು. 120 ಇದು ಬಂತು, ಇದು 66 ಆಯ್ತು ಅಂತಂದರೆ 60 ಹೋದರೆ 60 ಉಳಿತು, 6 ಹೋದರೆ 54 ಉಳಿತು. 54 8 - 54, ಇದರಲ್ಲಿ 8 ಹೋದರೆ 4 ಹೋತು, ಆ ಕಡೆದು 6 ಹೋತು, ಅಂದರೆ 54ರಲ್ಲಿ 4 ಹೋಯ್ತು ಅಂದರೆ 50 ಉಳಿತು, ಇನ್ನೂ 6 ಹೋಯ್ತು ಅಂದರೆ 40, ಇನ್ನೂ 4 ಹೋದ್ರೆ 46 ಉಳಿತು. -46 ಇದರ ಆನ್ಸರ್ ಕರೆಕ್ಟ್ ಆನ್ಸರ್, -46. ನೆಕ್ಸ್ಟ್ ಕ್ವಶನ್ಸ್ ಲೆವೆಲ್ ಹಂಗೆ ಇನ್ಕ್ರೀಸ್ ಆಗ್ತಾ ಹೋಗ್ತಿರತ್ತೆ. ಟೋಟಲ್ 50 ಕ್ವಶನ್ ಸಾಲ್ವ್ ಮಾಡಿದೆ. ಇದು ಕೂಡ 30 ಸೆಕೆಂಡ್ ಕ್ವಶನ್.
ಓಕೆ, ಕ್ವಶನ್ ಮಾರ್ಕ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಂಡ್ವಿ. ಈಸಿಕಲ್ಸ್ ಟು 64.99 ಅಂದರೆ ಇದನ್ನು 65% ಐತೆ. ಈ ಪರ್ಸೆಂಟೇಜು 2 0 ಕ್ಯಾನ್ಸಲ್ ಆಯಿತು. ಇಂಟು 64 ಉಳಿತು. ಮೈನಸ್ ಇದು 45% ಆಯಿತು. 45 ಬಂತು ಪರ್ಸೆಂಟೇಜ್ ಮತ್ತು 2 0 ಕ್ಯಾನ್ಸಲ್ ಆಗಿ ಇಂಟು 50 ಉಳಿತು. ಪ್ಲಸ್ 72 ಅನ್ನು 4 ಸರಿ ಮಲ್ಟಿಪ್ಲೈ ಮಾಡೋದು. 72 ಅನ್ನು 2 ಸರಿ ಮಲ್ಟಿಪ್ಲೈ ಮಾಡೋದು 144. 144ದ ಡಬಲ್ 288, 288 ಬಂತಿದ್ದು. ನೆಕ್ಸ್ಟ್ 65 ಇಂಟು 64 ಮಾಡ್ಬೇಕಲ್ಲ. ಇದರಲ್ಲಿ ಇದು 2 ಇದಕ್ಕೆ ಕೊಟ್ವಿ. ಇದು ಏನಾಯ್ತು, 2 ಕೊಟ್ಟಾಗ ಇದು 65 ಡಬಲ್ 130 ಆಯಿತು. ಇಂಟು 32 ಉಳಿತು. ಇದರಲ್ಲಿರೋದು 4, 8 4 32 ಅದು. ಇದ್ರಾಗಿರೋದು 4 ಇದಕ್ಕೆ ಕೊಟ್ವಿ. 8 4 32 ಅದಲ್ಲ. ಇಲ್ಲಿ 8 ಇಂಟು 4 ಬರಿತೀವಿ ನಾವು ಇದನ್ನು. ಇದರಲ್ಲಿರೋ 8 ಇದು ಕೊಡೋಣ. ಇದ್ರಾಗ 8 ಕೊಟ್ಟರೆ 104 ಆಗುತ್ತೆ. 13 8 104. 104 ಇಂಟು 4 ಉಳಿತೈತಿ. ಮೈನಸ್ ಇದ್ರಾಗ ಇದಕ್ಕೆ ಏನು ಮಾಡಬೇಕು, 50 ಇಂಟು 50 ಮಾಡ್ಬೇಕಂದ್ರೆ ಇಂಟು 100/2 ಮಾಡ್ಬೇಕಂತ ನಾನು ಹೇಳಿದ್ದೆ. ಇದನ್ನು ಯಾವ ರೀತಿ ಮಾಡ್ತೀವಿ ಅಂದರೆ ಮೈನಸ್ 4500 ಅಂದರೆ ಇಂಟು 100 ಮಾಡಿದ್ವಿ. ಡಿವೈಡೆಡ್/2 ಮಾಡೋದು. ಡಿವೈಡೆಡ್/2 ಮಾಡಿದಾಗ ಇದೇನು ಬರುತ್ತೆ, 2250 ಬರುತ್ತೆ. ಪ್ಲಸ್ 288. 4 4 16, 1 ಕ್ಯಾರಿ, 4 1 ಇದು 4 0 0, 1 1 ಬಂತು, 4 1 4, 416 ಇದರದ್ದು ವ್ಯಾಲ್ಯೂ ಬರುತ್ತೆ. ಇದರದ್ದು ಟೋಟಲ್ ವ್ಯಾಲ್ಯೂ. ಸಾರಿ, ಇದು ರಾಂಗ್ ಆಗೈತೆ. 416 ಹೆಂಗೆ ಬರುತ್ತೆ, ಇನ್ನೊಂದು ಸರಿ ಮಾಡ. ಇದೈತೆ ಎಕ್ಸ್ ಸ್ಕ್ವೇರ್. ಇದು 65% ಇರೋದು 2 0 ಕ್ಯಾನ್ಸಲ್ ಆಗಿ ಇಂಟು 64 ಉಳಿತು. ಮೈನಸ್ 45 ಇಂಟು 50 ಉಳಿತು. ಇದು ಪ್ಲಸ್ 288 ಬಂತು. 65 ಅಂದರೆ ಇದ್ರಾಗಿರೋ 2 ಇದು ಕೊಟ್ಟೆ ಅಂದರೆ ಇದು 32 ಬಂತು. ಇದು 130 ಆಯಿತು. ಇಂಟುನೇ ಬಂತು. ಇದ್ರಾಗಿರೋ 4 ಇದಕ್ಕೆ 13 4 52 ಇಂಟು 8 ಬಂತು. ಇದರ 4 ಇದಕ್ಕೆ ಹೋಗಿ ಬೆಳಕ್ಕೆ 8 0 0, 8 2 16, 1 ಕ್ಯಾರಿ, 8 5 41, 4160 ಬಂತಿದ್ರ ವ್ಯಾಲ್ಯೂ. ನೆಕ್ಸ್ಟ್ ಇದಕ್ಕೆ ಬರೋಣ. ಮೈನಸ್ ಇದಕ್ಕೆ ಇದು ಡೈರೆಕ್ಟ್ 445 ಇಂಟು 100/2 ಮಾಡ್ತೀವಿ. ಅಂದರೆ ಇದೇನಾಗುತ್ತೆ 4500/2 ಅಂದರೆ ಪ್ಲಸ್ 2250 ಇದರ ಆನ್ಸರ್ ಆಗುತ್ತೆ. ಪ್ಲಸ್ 288. ಇದು ಪ್ಲಸ್ ಇಲ್ಲ, ಇಲ್ಲಿ ಮೈನಸ್ ಇದು ಮೈನಸ್ ಸೆಕೆಂಡ್ ಒನ್. ಇದ್ರಾಗ ಏನಾಗುತ್ತೆ ಇವಾಗ, ಇದು 250 ಐತೆ. 2000 ಹೋಯ್ತು. ಇಲ್ಲಿ ಏನು ಉಳಿತು, ಬರೀ 2000 ಉಳಿತು. 2009 160 ಉಳಿತು. 250 ಇದರಂದು ಹೋಯ್ತು ಅಂದರೆ 38 ಉಳಿತೈತೆ ಡೈರೆಕ್ಟ್. ಪ್ಲಸ್ 38 ಉಳಿತು. ಇದ್ರಾಗ 38 ಆ್ಯಡ್ ಮಾಡೋಣ. 2198 ಬಂತಿದ್ರದ್ದು ಆನ್ಸರ್. 2198. ಇದು ಎಕ್ಸ್ ಸ್ಕ್ವೇರ್ದು ವ್ಯಾಲ್ಯೂ ಐತೆ. ಅಂದರೆ ಎಕ್ಸ್ದು ವ್ಯಾಲ್ಯೂ ಏನಾಗುತ್ತೆ, ಅಂಡರ್ ರೂಟ್ ಆಫ್ 2198 ಆಗುತ್ತೆ. ಎಕ್ಸ್ ಇಸಿಕಲ್ಸ್ ಟು ಅಂಡರ್ ರೂಟ್ ಆಫ್ 2198. ಇದ್ರ ವ್ಯಾಲ್ಯೂ ಕಂಡುಹಿಡಿಬೇಕು. ಲಾಸ್ಟ್ 2 ನಂಬರಿಗೆ ಲೈನ್ ಹಾಕಿದ್ವಿ. ಉಳಿತೇನೋ 21. 21 ಜಸ್ಟ್ ಹಿಂದ್ಗಡೆ ಇರೋ ಸ್ಕ್ವೇರ್ ಯಾವುದದ, 16 ಅದು. 16 ಅಂದರೆ 4ರ ಸ್ಕ್ವೇರ್. 4ರ ಸ್ಕ್ವೇರ್ ಅಂದರೆ 45ರ ಸ್ಕ್ವೇರ್ ನೋಡೋಣ. 4ರ ಸ್ಕ್ವೇರ್ 16 ಅದ. 45ರ ಸ್ಕ್ವೇರ್ ನೋಡೋಣ. 45 ಅಂದರೆ ಇದು ಅರ್ಥ ಆಯ್ತು ಅನ್ಕೋತೀನಿ. ಯಾವಾಗಲೇ ಹೇಳಿದೆ ನಾನು. ಇದ್ರ ಹಿಂದ್ಗಡೆ ಇರೋದು 4ರ ಸ್ಕ್ವೇರ್ 16 ಸಮೀಪ ಆಗುತ್ತೆ. ಅಂದರೆ ಇದ್ರ ವ್ಯಾಲ್ಯೂ 41ರಿಂದ 49 ಯಾವುದೇ ವ್ಯಾಲ್ಯೂ ಬರ್ಬೋದು. ಅದಕ್ಕೋಸ್ಕರ 45ರದ ಮಿಡಲ್ ಇರೋದ್ರದ್ದು ಸ್ಕ್ವೇರ್ ಕಂಡು ಹಿಡಿಯೋದು. 45ರ ಸ್ಕ್ವೇರ್ ಏನಾಗುತ್ತೆ, 5 5 25. 4ರದೊಂದು ಮುಂದೆ ಏನಾಗುತ್ತೆ, 5 ಆಗುತ್ತೆ. 4 5 20. 25ಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಐತಿ. ಸ್ವಲ್ಪ ಜಾಸ್ತಿ ಅಂದರೆ 26ರ ಸ್ಕ್ವೇರ್ ಐತಿ ಅಂತ ಅನ್ಕೋಬೋದು. ಇದು 46ರ ಸ್ಕ್ವೇರ್ ಐತಿ ಅಂತ ಅನ್ಕೋಬೋದು. 46 ಎಲ್ಲೆಲ್ಲಿ ಇಲ್ಲ, ಅದಕ್ಕೆ 47 ಇದ್ರೆ ಕರೆಕ್ಟ್ ಆನ್ಸರ್ ಅಂತ ಆಗ್ಬೋದು. ಆಪ್ಷನ್ ನಂಬರ್ ಈ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಇದೇನೈತೆ 1500 ಇಂಟು 3. 15 45, 4500 ಬಂತು. ಪ್ಲಸ್ 2500 ಇಂಟು 2 5000 ಆಯಿತು. ಮೈನಸ್ 81.5 ಅದ. 0.5 ಹಂಗೆ ಇಡ್ರಿ. ಈಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 420 ಬರ್ಕೊಳ್ಳೋಣ. ಇದಕ್ಕೆ 420 ಬರ್ಕೊಂಡಿದ್ದೀವಿ. ಓಕೆ, ಇದನ್ನು ನಾವು ಡೈರೆಕ್ಟ್ 80 ಅಂತ ಬರ್ಕೋಬೋದು. ಯಾಕಂದರೆ ಇದರಲ್ಲಿ ಒಂದು ಇನ್ಕ್ರೀಸ್ ಮಾಡಿದ್ವಿ, ಇದರಲ್ಲಿ ಒಂದು ಡಿಕ್ರೀಸ್ ಮಾಡ್ಕೋಬೋದು. ಡೈರೆಕ್ಟ್ ಇದನ್ನು 80 ಬರ್ಕೋಬೋದು. ಇದೆಲ್ಲ ರಿಮೂವ್ ಮಾಡಿರಿ. ಓಕೆ,
4500 ಪ್ಲಸ್ 5000 9500 ಆಯ್ತು. ಇದು 80 ಅದು ಮೈನಸ್, ಇದು ಈ ಕಡೆ ಬಂದು -420 ಆಗುತ್ತೆ, ಅಂದ್ರೆ -500 ಆಯ್ತು. ಈಸ್ ಈಕ್ವಲ್ಸ್ ಟು ಎಕ್ಸ್. 500 ಹೋಯ್ತು, 9000 ಅಷ್ಟೇ ಉಳಿತು. ಇದರ ಆನ್ಸರ್ 9000. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಇದೇನೈತೆ ನಿಯರ್ಲಿ 900 ಮೈನಸ್ ಇದು 16.64 ಅಂಡರ್ ರೂಟಲ್ಲಿ 16 ಐತೆ ಆಗುತ್ತೆ. 16 ಅಂದರೆ 4, 4/9 ಆಯ್ತು. ಪ್ಲಸ್ ಇದೇನೈತೆ 50 ಸ್ಕ್ವೇರ್ 2500. 2500 ಪ್ಲಸ್ 900 ಏನಾಗುತ್ತೆ 3400. ಇದ್ರ ವ್ಯಾಲ್ಯೂ ನಾವು ಕಂಡು ಹಿಡಿತಾ ಕೂಡೋದು ಅವಶ್ಯಕತೆನೇ ಇಲ್ಲ. ಯಾಕಂದರೆ 3400 ಆದ ನಂತರ 3300 ಆಪ್ಷನ್ ಇರೋದು. 100 ಅಂತೂ ಇದ್ರ ವ್ಯಾಲ್ಯೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಇದ್ರ ವ್ಯಾಲ್ಯೂ 4/9 ಅಂದರೆ ಕೆಳಗಡೆ ಇರೋ ಅಂಶಕ್ಕಿಂತ ಛೇದ ದೊಡ್ಡದಿತ್ತಂದರೆ ಇದು ಪಾಯಿಂಟಲ್ಲೇ ಬರುತ್ತೆ. ಪಾಯಿಂಟ್ ಏನೋ ಒಂದು ಸಮಥಿಂಗ್ ಬರುತ್ತೆ, 0.42 ಈ ರೀತಿ ಬರ್ಬೋದು. ಎಷ್ಟು ವ್ಯಾಲ್ಯೂ 0.42 ಇದನ್ನು ತೆಗೆದ್ರೆ ಎಷ್ಟು ಡಿಫ್ರೆನ್ಸ್ ಆಗುತ್ತೆ? ಏನೂ ಆಗಲ್ಲ. ಆನ್ಸರ್ ಏನಿದ್ರು ಬಿನೇ ಬರಬೇಕು, 3400. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ಇದನ್ನು ನೆಗ್ಲೆಕ್ಟ್ ಮಾಡ್ಬೋದು. ಇದನ್ನು ಪೂರ್ತಿ ನೆಗ್ಲೆಕ್ಟ್ ಮಾಡಿ ಡೈರೆಕ್ಟ್ ಇದು 900 ಪ್ಲಸ್ 2500 3400 ಅಂತ ಡೈರೆಕ್ಟ್ ಇಡ್ಬೋದಾಗಿತ್ತು. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಇದು ಲಾಸ್ಟ್ ಕ್ವಶನ್ ನಾನು ಡಿಟೇಲಾಗಿ ಹೇಳೋದು. ನೆಕ್ಸ್ಟ್ ಡೈರೆಕ್ಟ್ ಸೆಕೆಂಡ್ ಸ್ಟೆಪ್ಪನ್ನು ಇಡ್ತಾ ಹೋಗ್ತೀನಿ. ನಾನು ಒಂದು ಸ್ಟೆಪ್ ಎಕ್ಸ್ಟ್ರಾ ಬರೆಯೋದನ್ನು ಬಿಡ್ತೀನಿ. ಓಕೆ, ಇದೇನೈತೆ 9999 ಅಂದ್ರೆ 10,000 ಡಿವೈಡೆಡ್ ಬೈ 125 ಪ್ಲಸ್ 19.96 ಅಂತಂದ್ರೆ 20% ಆಯ್ತು. ಪರ್ಸೆಂಟೇಜ್ 2 ಕ್ಯಾನ್ಸಲ್ ಆಯಿತು, ಇಂಟು 50 ಉಳಿತು. ಈಸ್ ಈಕ್ವಲ್ಸ್ ಟು ಗೊತ್ತಿಲ್ಲ, ಕ್ವಶನ್ ಮಾರ್ಕ್ ಅಥವಾ ಎಕ್ಸ್ ಅಂತ ಬರ್ಕೋತೀವಿ. ಇದನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಈಸಿ ಮೆಥಡ್ ಏನಂತಂದ್ರೆ ಇದರಲ್ಲಿ 100 ಐತೆ, ಇದು 25 5 ಪಟ್ಟು ಐತೆ. ಅಂದ್ರೆ ಇದರೊಳಗಿರೋ 100 ಹೊರಗಡೆ ತಗೊಳ್ಳೋಣ. 100ಅಲ್ಲಿ 4 25 ಇರ್ತಾವೆ. 100 ಇಂಟು 100 ಹತ್ತೆ ಅಂದರೆ 10,000 ಆಗುತ್ತೆ. ಡಿವೈಡೆಡ್ ಬೈ 125. ಒಂದು 100ರೊಳಗೆ 4 25 ಇರ್ತಾವೆ, ಅಂದರೆ ಇಲ್ಲಿ 5 25 ಇದಾವೆ. 5 ಒಂದಲೇ 5 20 24 80. ಟೋಟಲ್ ವ್ಯಾಲ್ಯೂ ಇದ್ರದ್ದು 80 ಬಂತು. ಇದ್ರದ್ದು ಏನು ಬರುತ್ತೆ 20 ಇಂಟು 50 ಅಂದರೆ 5 2 10, 10 ಮುಂದೆ 2 0 1000 ಬಂತು. ಪ್ಲಸ್ 1080 ಆನ್ಸರ್ ಕರೆಕ್ಟ್. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಇಲ್ಲಿ ಏನಾಗುತ್ತೆ ಬೇರೆರಡು ಆಪ್ಷನ್ ಕನ್ಫ್ಯೂಸ್ ಆಗಿಬಿಡ್ತವೆ ನಿಮಗೆ. ಮಿಸ್ ಆಗಿ 1080 ಅಂದ್ಕೊಂಡು 1800 ಹಾಕಿಬಿಡ್ತೀರ. ನೆಕ್ಸ್ಟ್ ಕ್ವಶನ್. ಎಕ್ಸಾಮ್ ನಿಯರೆಸ್ಟ್ ಬಂದಾಗ ಮತ್ತೆ ಇನ್ನೂ 100 ಕ್ವಶನ್ಸ್ ಒಂದೊಂದು ಮ್ಯಾರಥಾನ್ ಈ ರೀತಿ ಮಾಡಲಾಗುತ್ತೆ ಎಕ್ಸಾಮ್ದು ಸಮೀಪ ಬಂದಾಗ. ಇವಾಗ ಜಸ್ಟ್ ನಿಮ್ದು ಎಲ್ಲ ಬೇಸಿಕ್ ಕಂಪ್ಲೀಟ್ ಅರ್ಥ ಆಗಲಿ ಅನ್ನೋಕ್ಕೋಸ್ಕರ ಈ ವಿಡಿಯೋಗಳು ಮಾಡ್ತಾ ಇರೋದು. ಮುಂದೆ ಕ್ವಶನ್ಸ್ಗಳು ಎಕ್ಸಾಮಿಗೆ ಸಂಬಂಧಪಟ್ಟಂಥ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಎಕ್ಸಾಮ್ ಸಮೀಪ ಬಂದಂತೆ ಅವುಗಳನ್ನು ಸಾಲ್ವ್ ಮಾಡಲಾಗುತ್ತೆ. ಪ್ರತಿಯೊಂದು ಎಕ್ಸಾಮ್ಗೂ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು. ಓಕೆ, ಇದೇನೈತೆ 79.98 ಅಂದರೆ ಇದು ಡೈರೆಕ್ಟ್ 80% ಬರ್ಕೋತೀವಿ. ಇದು 80% ಆಯ್ತು. ಇದೇನಾಗುತ್ತೆ 1250 ಆಯ್ತು. 1250 80%, 2 0 ಕ್ಯಾನ್ಸಲ್ ಆಯಿತು. 8 8 125 ಬಂತಿದ್ರದ್ದು ವ್ಯಾಲ್ಯೂ. ಪ್ಲಸ್ ಇದು 20% ಅದ. 20 ಅಂದರೆ ಇಲ್ಲಿ 2 ಉಳಿತು, 1 0 ಕ್ಯಾನ್ಸಲ್ ಆಗಿ ಇದರೊಳಗಿಂದ 1 0 ಹೋಯಿತು. ಇದು 2 ಇಂಟು 85 ಉಳಿತು. ಮೈನಸ್ ಇದನ್ನು ನಾವು 275 ಬರ್ಕೊಳ್ಳೋಣ. 276 ಬರ್ಕೊಂಡಿವಿ ಅಂದ್ರೆ ಕ್ಯಾಲ್ಕುಲೇಷನಿಗೆ ಡಿಫಿಕಲ್ಟ್ ಆಗುತ್ತೆ. ಎಲ್ಲ 5 ಎಂಡ್ ಆಗಿರೋದ್ರಿಂದ. ಯಾಕಂದರೆ ಆಪ್ಷನ್ಸ್ ಎಲ್ಲ ದೂರ ಅದಾವೆ. ಆಪ್ಷನ್ಸ್ ಸಮೀಪ ಇದ್ದರೆ ಇದನ್ನು 276 ಬರೀಬೇಕು. ನೆಕ್ಸ್ಟ್ ಈಗ ಇದು 125 ಅದಾವೆ.
ಇದರೊಳಗಿಂದ 2 ಇದು ಕೊಟ್ಟಾಗ 250 ಆಗುತ್ತೆ. ಇದೇನಾಯಿತು 4 × 250 ಆಯಿತು. 4 × 250 ಅಂದ್ರೆ 1000 ಇದರ ಆನ್ಸರ್ ಬಂತು. ನೆಕ್ಸ್ಟ್ ಪ್ಲಸ್ 85 ಡಬಲ್ ಅಂದರೆ 17 5 85 ಅಂದ್ರೆ 17 5 85 ಅಂದರೆ 85 ಡಬಲ್ 170 ಆಗುತ್ತೆ. ಮೈನಸ್ 275 170 ಹೋಯ್ತಿದ್ರಾಗಿಂದು ಅಂದರೆ 205 ಉಳಿತು. ಇದು ಇದ್ರೊಳಗಿನ 70 ಹೋಯ್ತು ಅಂದ್ರೆ ಡೈರೆಕ್ಟ್ ಮೈನಸ್ 205 ಉಳಿತೈತಿ. 100 ಹೋಯ್ತು ಅಂದ್ರೆ 105 ಉಳಿತೈತಿ. 1000 ಮೈನಸ್ 105 ಉಳಿತೈತೆ ಆನ್ಸರ್. 105 ಹೋದರೆ 100 ಹೋಯ್ತು ಅಂದ್ರೆ 900, 5 ಹೋಯ್ತು ಅಂದ್ರೆ 895 ಆನ್ಸರ್ ಇದ್ರದ್ದು. ಬಟ್ ಇಲ್ಲಿ ಒಂದು ಕಡಿಮೆ ಅಂದ್ಕೊಂಡಿರೋದ್ರಿಂದ ಇಲ್ಲಿ ಒಂದು ಎಕ್ಸ್ಟ್ರಾ ಇದ್ದಾಗ ಹೋಗಿದೆ 995. ಬಟ್ ಇದ್ರ ನಿಯರೆಸ್ಟ್ ವ್ಯಾಲ್ಯೂ ಯಾವುದೈತೆ 994 ಇದೆ. ಇದ್ರ ಬಿಟ್ಟರೆ ಯಾವುದೂ ಸಮೀಪ ಇಲ್ಲ. ಅದಕ್ಕೋಸ್ಕರ ಇದು 894 ಇದೆ. ಅದಕ್ಕೋಸ್ಕರ ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ಆಪ್ಷನ್ಸ್ ದೂರ ಇದ್ದಾಗ ಒಂದು ವ್ಯಾಲ್ಯೂ ನಿಯರೆಸ್ಟ್ ತೊಗೊಂಡ್ರೆ ನಡೆಯುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಇದಂತರೂ ಆಲ್ರೆಡಿ ಸಾಲ್ವ್ ಮಾಡಿದ್ದೇನು. 1200 ಇದೇನೈತಿ ಅಂಡರ್ ರೂಟ್ ಆಫ್ 1230 ಐತಿ. 1230 ಅವಾಗ ಇದು ಕ್ಯೂಬ್ ರೂಟ್ ಐತಿ. ಇದು ಕ್ಯೂಬ್ ರೂಟ್ ಬರ್ಕೊಡ್ರಿ. ಇದು ಕ್ಯೂಬ್ ರೂಟ್ ಆಫ್ 1230 ಅಂತಂದ್ರೆ ಡೈರೆಕ್ಟ್ ಇದ್ರದ್ದು ವ್ಯಾಲ್ಯೂ 12 ಬರುತ್ತೆ. ಯಾಕಂದ್ರೆ 12 ಕ್ಯೂಬ್ ಈಸ್ ಈಕ್ವಲ್ಸ್ ಟು 12 ಕ್ಯೂಬ್ ನೆನಪೈತಲ್ಲ ಎಲ್ಲರಿಗೆ. ಬ್ಯಾಟ್ ಮಾಡೋಕ್ಕೋಸ್ಕರ ನಾನು ಬರೆಸಿದ್ದೆ ಕೂಡ ಅದು. 12 ಕ್ಯೂಬ್ ಏನೈತೆ 1728. ಇದು ನಿಯರ್ಲಿ 17 ಸಾರಿ ಇದು ಕ್ವಶನ್ ಬೇರೆ ಐತೆ. ಮಾಡಿರಿ, ಸಾಲ್ವ್ ಮಾಡಿರಿ. ಇದು ಕ್ಯೂಬ್ ಇಲ್ಲ, ಸ್ಕ್ವೇರ್ ಐತಿ. ಕರೆಕ್ಟ್ ಐತೆ. ಓಕೆ, ಇದು ಸ್ಕ್ವೇರ್ ರೂಟ್ ಆಫ್ 4930. ಸ್ಕ್ವೇರ್ ರೂಟ್ ಆಫ್ 4903 ಐತಿ. ಇದು ನಿಯರ್ಲಿ 4900 ಸ್ಕ್ವೇರ್ ರೂಟ್ ಐತಿ. ಇದನ್ನು ನಾವು 49 × 100 ಅಂತ ಬರ್ಕೋಬೋದು. ಸ್ಕ್ವೇರ್ ರೂಟ್ ಆಫ್ 49 ಹೊರಗಡೆ ಬಂದರೆ 7, 100 ಹೊರಗಡೆ ಬಂದರೆ 10. ಇದ್ರದ್ದು ವ್ಯಾಲ್ಯೂ 70 ಬಂತು. ಪ್ಲಸ್ ಇದು 25 ಸ್ಕ್ವೇರ್ 625. ಇದು ಟೋಟಲ್ ವ್ಯಾಲ್ಯೂ ಈ ಕಡೆ ಬರುತ್ತೆ, ಇದು ವ್ಯಾಲ್ಯೂ ಈ ಕಡೆ ಬರುತ್ತೆ. ಅಂದ್ರೆ ಮೈನಸ್ ಇದೇನದ ಅಂಡರ್ ರೂಟ್ ಆಫ್ 1230 ಐತಿ. ನಿಯರ್ಲಿ 1230 ಸ್ಕ್ವೇರ್ ರೂಟ್ ಆಫ್ ಒಳಗೆ ಐತಿ. ಲಾಸ್ಟ್ ನಂಬರಿಗೆ ಬಿಟ್ಬಿಡೋಣ. ಇದ್ರ ಜಸ್ಟ್ ಹಿಂದ್ಗಡೆ ಇರೋ ನಂಬರ್ ಏನೈತೆ 3 ಅದ. 3 ಅಂದ್ರೆ ಇದ್ರದ್ದು 3 3 9 ಅದ. 9 ಅಂದ್ರೆ 3 ಸ್ಕ್ವೇರ್. 3 ಸ್ಕ್ವೇರ್ ಅಂದ್ರೆ 31ರಿಂದ 39ವರೆಗೂ ಯಾವುದು ವ್ಯಾಲ್ಯೂ ಕೂಡ ಆಗಿರ್ಬೋದು ಇದ್ರದ್ದು. ಅದಕ್ಕೋಸ್ಕರ 35 ಸ್ಕ್ವೇರ್ ಕಂಡು ಹಿಡಿಯೋಣ. 5 5 25, 3 3 9, 5 3 15, 2 30. 30 ಇಲ್ಲಿ ಬರೆದ್ವಿ. ಏನಾಗುತ್ತೆ 5ಕ್ಕೆ 5, 2ಕ್ಕೆ 2, 4 9 1 3 12, 1225. 1225 ನಿಯರ್ಲಿ 1230ಕ್ಕೆ ಸಮೀಪನೇ ಐತಿ ಸ್ಕ್ವೇರ್ ರೂಟ್ ಒಳಗಡೆ. ಅದಕ್ಕೋಸ್ಕರ ಇದರ ವ್ಯಾಲ್ಯೂ ಏನಾಯಿತು 35 ಆಯಿತು. 35 ಆಯಿತು. ಮೈನಸ್ 35 ಆಯಿತು ಈ ಕಡೆ ಬಂದು. ಈಸ್ ಈಕ್ವಲ್ಸ್ ಟು ಇದು 6x ಈ ಕಡೆ ಉಳಿತು. 6x ಅಥವಾ 5.5x ಅಂತ ಅನ್ಕೋಬೋದು. ಇದ್ರದ್ದು ವ್ಯಾಲ್ಯೂ ಏನು ಬರುತ್ತೆ ಇವಾಗ 70 ಐತೆ. ಇದರೊಳಗಿಂದ 10 ಇದರಿಂದ ಹೋತಂದ್ರೆ ಇದು 60 ಉಳಿತು. ಪ್ಲಸ್ ಉಳಿದಿರೋ 25 ಇಲ್ಲಿ ಹೋಗುತ್ತೆ. 660 ಬಂತು. ಈಸ್ ಈಕ್ವಲ್ಸ್ ಟು 6 ಬಂತು. 6x ಆಯಿತು. 660 ಈಸ್ ಈಕ್ವಲ್ಸ್ ಟು 6x. x ಈಸ್ ಈಕ್ವಲ್ಸ್ ಟು 110. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಮುಂದೋದಂತೆ ಕ್ವಶನ್ ಲೆವೆಲ್ ಹಂಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸ್ಪೀಡ್ ಅನಿಸಿದ್ರೆ ನೀವು ವಿಡಿಯೋ ಪಾಸ್ ಮಾಡಿ ಕೂಡ ಸಾಲ್ವ್ ಮಾಡ್ಬೋದು. ಇಲ್ಲೇನೈತೆ 126, ಕೆಳಗಡೆ 154,
ಇಂಟು ಇದೆ ಬರ್ಕೊಂಡ್ಬಿಡೋಣ 126 ಡಿವೈಡೆಡ್ ಬೈ 154 ಇಂಟು 198 ಡಿವೈಡೆಡ್ ಬೈ 18. 18 ಒಂದಲೇ 18 ಬೇಡಣ ನೋಡೋಣ ಮೊದಲು. ಓಕೆ 18 ಒಂದಲೇ 18 11ರಲ್ಲಿ ಇಲ್ಲಿ ಮೇಲಿಂದ ಹೋಯ್ತು. 11 ಒಂದಲೇ 11 ನಾಲ್ಕಲೆ 14 ಬಂತು. 14 9 ಇದು ಬಂತು. ಟೋಟಲ್ ಇದ್ರದ್ದು ವ್ಯಾಲ್ಯೂ ಎಲ್ಲ ಸೇರಿಸಿ 9 ಬಂತು. ನೆಕ್ಸ್ಟ್ ಈ ಕಡೆ ಬರೋಣ. ಮೈನಸ್ 156 ಡಿವೈಡೆಡ್ ಬೈ 102 ಇಂಟು 51 ಡಿವೈಡೆಡ್ ಬೈ 78. ಇದು ನೋಡಿದ್ರೆ 13 4 52 13 ಒಳಗೆ ಬರೋಂಗಿಲ್ಲ. ಆಮೇಲೆ ಇದು 17 ಟೇಬಲಲ್ಲಿ ಬರುತ್ತೆ. 17 ಮೂರಲೇ ಬರುತ್ತೆ. ಇದು 17 4 68 ಐತೆ. 17 ಟೇಬಲಲ್ಲೂ ಬರಲ್ಲ, 13ರಲ್ಲಿ ಬರುತ್ತೆ. ಇದು 13 ಒಂದಲೇ 13, 2 ಉಳಿತು. 13 2 26. 13 ಎಲ್ಲಿ 65, 13 6 78, 6 ಬಂತು. 6 ಒಂದಲೇ 6 2 ಇಲ್ಲಿ ಮುಗೀತು. ಇದು 17 4 17 6 102, 17 3 51, 3 ಒಂದಲೇ 3 2 ಬಂತಿದ್ದು. ಅಥವಾ 51 ಒಂದಲೇ 51 2 ಅಲ್ಲೇ ಆಗ್ಬಿಡ್ತಿತ್ತು ಬಿಡ್ರಿ. ಇದ್ರ ಟೋಟಲ್ ವ್ಯಾಲ್ಯೂ 1 ಬಂತು. -1 ಆಯ್ತಿದ್ರು. -1 ಅಂತಂದರೆ 8 ಆನ್ಸರ್. ಕರೆಕ್ಟ್ ಆಪ್ಷನ್ ನಂಬರ್ ಎ. ನೆಕ್ಸ್ಟ್ ಕ್ವಶನ್. ಓಕೆ, ಈ ಕ್ವಶನ್ ಸ್ಕ್ರೀನ್ಶಾಟ್ ತಗೊಂಡು ಕ್ವಶನ್ ನಂಬರ್ 14 ಹೋಮ್ವರ್ಕ್. ಕ್ವಶನ್ ನಂಬರ್ 14 ಹೋಮ್ವರ್ಕ್ ಕ್ವಶನ್ ಐತೆ. ನೆಕ್ಸ್ಟ್ ಕ್ವಶನ್, ಅದರ ಆನ್ಸರ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ನೀವು. ನಾನು ನೋಟ್ ಮಾಡ್ಕೊತೀನಿ ಯಾವ್ಯಾವ್ದು ಕ್ವಶನ್ ಹೋಮ್ವರ್ಕ್ ಕೊಡಲಾಗಿದೆ ಅಂತೇಳಿ. ಕ್ವಶನ್ ನಂಬರ್ 14. ಓಕೆ, 65 ಅದ. 65% ಮತ್ತು ಇಲ್ಲಿ 2 0 ಹೋಗಿ 8 ಉಳಿತು. 65 ಇಂಟು 8 ಬಂತು. ಪ್ಲಸ್ ಪರ್ಸೆಂಟೇಜ್ 2 0 ಹೋಯ್ತು. 35 ಇಂಟು 6 ಬಂತು. 65 ಇಂಟು 8 ಇದರೊಳಗಿಂದ 2 ಇದ್ರಾಗ ಹೋಯ್ತಂದ್ರೆ 130 ಇಂಟು 4 ಬಂತು. ಅದಕ್ಕೂ 4 52 550 520 ಬಂತು. ಪ್ಲಸ್ 35 ಅಂತಂದ್ರೆ ಇದರೊಳಗಿಂದ 2 ಇದ್ರಾಗ ಹೋದ್ರೆ 70 ಉಳಿತು. 70 ಇಂಟು 3 7 3 21 210 ಬಂತು. 20 + 10 30, 5 + 2 7. ನಿಯರ್ಲಿ ಆನ್ಸರ್ ಇದ್ರದ್ದು ಏನಾಯಿತು 750. ಕರೆಕ್ಟ್ ಆನ್ಸರ್. ಆಪ್ಷನ್ ಸ್ವಲ್ಪ ಮಿಸ್ಟೇಕ್ ಆಗೈತಿ. 730ನೇ ಕೊಡಬೇಕಾಗಿತ್ತು ಇಲ್ಲಿ. ನೆಕ್ಸ್ಟ್ ಕ್ವಶನ್. ಇವಾಗ ಜಸ್ಟ್ 16ನೇ ಕ್ವಶನ್ ಅದ. ಇನ್ನೂ 50ನೇ ಕ್ವಶನ್ವರೆಗೂ ಕ್ವಶನ್ ಲೆವೆಲ್ ಹಂಗೆ ಇನ್ಕ್ರೀಸ್ ಆಗ್ತಾ ಹೋಗ್ತು. ಫೌಂಡೇಶನ್ ಕೋರ್ಸ್ ಇರೋದ್ರಿಂದ ಬೇಸಿಕ್ಕಿಂದನೇ ಹೋಗ್ಬೇಕಾಗತ್ತೆ ನಾವು. ಜಸ್ಟ್ ನಂಬರ್ ನಿಮ್ದು ವಿಸುವಲೈಸ್ ಮಾಡ್ಕೊಳ್ಳೋದು ಗೊತ್ತಾಗಬೇಕು ಅಪ್ರಾಕ್ಸಿಮೇಷನಲ್ಲಿ. ಈ ನಂಬರ್ ಈ ಥರನೇ ಐತೆ, ಇದು ಈ ಥರನೇ ಕ್ಯಾಲ್ಕುಲೇಟ್ ಆಗುತ್ತೆ ಅಂತೇಳಿ. ಓಕೆ, 80% ಆಫ್ 350 ಐತೆ. ಇದ್ರೊಳಗಿರೋ 1% 0 ಹೋಯ್ತು. ಇದ್ರೊಳಗಿರೋ 1 0 ಹೋಯ್ತು. ಹೋಗಿ ಪರ್ಸೆಂಟೇಜ್ ಕ್ಯಾನ್ಸಲ್ ಆಯ್ತು. ಇಲ್ಲಿ 8 ಉಳಿತು ಇಂಟು 35 ಪ್ಲಸ್ 45 ಪರ್ಸೆಂಟೇಜ್ 2 0 ಹೋಯ್ತು. 45 ಇಂಟು 8 ಉಳಿತು ಈಸ್ ಈಕ್ವಲ್ಸ್ ಟು ಇದೇನಾಗುತ್ತೆ ಎಕ್ಸ್ ಇಂಟು 256/100 ಆಗುತ್ತೆ. 55/100 ಅಂತಲೂ ಬರೀಬೋದು. ಇವಾಗ ನೋಡೋಣ. ಇದರೊಳಗಿರೋ 2 ಇದಕ್ಕೆ ಕೊಟ್ವಿ 70. 70 ಇಂಟು ಇಲ್ಲಿ ಎಷ್ಟು ಉಳಿತೈತೆ 2 ಇಂಟು 4 ಅದಿದು. ಈ 2 ಇದಕ್ಕೆ ಕೊಟ್ವಿ, ಇಲ್ಲಿ 70. 70 ಇಂಟು 4 7 28 280 ಆಯ್ತಿದು. ಪ್ಲಸ್ ಇದರೊಳಗಿರೋ 2 ಇದಕ್ಕೆ ಕೊಟ್ಟಿವಿ ಅಂದರೆ 2 ಇಂಟು 4 ಬರುತ್ತೆ. 2 ಇದಕ್ಕೆ ಕೊಟ್ಟಿವಿ 90. 90 ಇಂಟು 4 94 36 360 ಇದಾಯಿತು. ಈಸ್ ಈಕ್ವಲ್ಸ್ ಟು ಎಕ್ಸ್ ಇಂಟು 256/100. ನೆಕ್ಸ್ಟ್ ಇದೇನಾಗುತ್ತೆ 200 + 300 500 580 640 640 ಆಗ್ತಿತ್ತು. 640 ಇಂಟು ಈ 100 ಈ ಕಡೆ ಬಂತು
divided by 256. ಓಕೆ, ಇದೇನಾಗತ್ತೆ 64 ಅನ್ಕೊಳ್ಳೋಣ. ಇದಕ್ಕೆ ಈ 0 ತೆಗೆದು ಇದಕ್ಕೆ ಕೊಡೋಣ. 64 ಒಂದಲೇ 64 ನಾಲ್ಕಲೆ ಅಂದರೆ 64 ನಾಲ್ಕಲೆ 256 4 ಬಂತು. 4 ಒಂದಲೇ 4 ಎರಡಲೆ 250 ಇದರ ಆನ್ಸರ್ ಬಂತು. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇದು ಹೋಮ್ವರ್ಕ್ ಅದ. ಕ್ವಶನ್ ನಂಬರ್ 17 ಸಾಲ್ವ್ ಮಾಡ್ರಿ. ಹೋಮ್ವರ್ಕ್ ಐತಿ. ಕ್ವಶನ್ ನಂಬರ್ 18 ಕೂಡ ಹೋಮ್ವರ್ಕ್ ಐತಿ. ಈಸಿ ಕ್ವಶನ್. ಕ್ವಶನ್ ನಂಬರ್ 19 ಇದು ಕೂಡ ಹೋಮ್ವರ್ಕ್ ಅದ. 19, 18, 17 ಹೋಮ್ವರ್ಕ್ ಐತಿ. ಅಂದರೆ 17, 18, 19 ಕಂಟಿನ್ಯೂಸ್ 3 ಕ್ವಶನ್ ಹೋಮ್ವರ್ಕ್ ಅದು. ಓಕೆ, ಇದೇನೈತೆ 12,500 ಡಿವೈಡೆಡ್ ಬೈ 2,250. 12,500 ಡಿವೈಡೆಡ್ ಬೈ 250 ಪ್ಲಸ್ 1/4 ಆಗುತ್ತೆ. ಇದು 4 ಅಂತಂದ್ರೆ 1000 ಬಂತು. ಡಿವೈಡೆಡ್ ಬೈ 4 4,000 ಡಿವೈಡೆಡ್ ಬೈ 4 ಅಂದ್ರೆ 1,000 ಬಂತು. ಇದು -50 ಇರೋದು ಈ ಕಡೆ ಬಂದು +50 ಆಗುತ್ತೆ. ಇದು 49 ಆಗಬೇಕು, ಬಟ್ 50 ಅನ್ಕೋಬಹುದು ಆಪ್ಷನ್ಸ್ ದೂರ ಇರೋದ್ರಿಂದ. ಈಸ್ ಈಕ್ವಲ್ಸ್ ಟು ಎಕ್ಸ್ ಬಂತು. 10 ಹೊತ್ತು 10 ಹೊತ್ತು 1250. 100 4 25 ಇರ್ತಾವೆ. 25 4 ಭಾಗ ಇರ್ತಾವೆ. 100 ರೂಪಾಯಿ ನೋಟೊಳಗೆ 25 4 ಭಾಗ ಇರ್ತಾವೆ. ಅಂಥದ್ದು 1000 ರೂಪಾಯಿ ನೋಡಿದಾಗ 40 ಇರ್ತಾವೆ. ಅಂದರೆ 12 100 ಒಂದು 100 4 ಅಂದರೆ 100 4 ಅಂದ್ರೆ 12 12 48 25 ಇರ್ತಾವೆ. 48 25 1200 ಅದು ಪ್ಲಸ್ 50 2 48 ಪ್ಲಸ್ 2 ಅಂದರೆ 50 25 50 25 50ಲೇ 25 ಒಂದಲೇ. ಇದರ ಆನ್ಸರ್ ಟೋಟಲ್ 50 ಬಂತು. 50 ಪ್ಲಸ್ 1000 ಪ್ಲಸ್ 50 50 ಪ್ಲಸ್ 50 100 100 ಪ್ಲಸ್ 1000 1100. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇದು ಕ್ವಶನ್ ಕೂಡ ಹೋಮ್ವರ್ಕ್ ಕ್ವಶನ್ ತಗೊಳ್ರಿ. ಕ್ವಶನ್ ನಂಬರ್ 21 ಈಸಿ ಕ್ವಶನ್ ಐತಿ. ನೆಕ್ಸ್ಟ್ ಕ್ವಶನ್. ಓಕೆ, ಇದು ಸಾಲ್ವ್ ಮಾಡೋಣ. ಸಾಲ್ವ್ ಮಾಡಿಸಿ. ಓಕೆ, 11 ಅದ 13 ಅದ. 11 ಪ್ಲಸ್ 13 30. 11 11 ಪ್ಲಸ್ 13 24 ಆಯ್ತು. 24 ಡಿವೈಡೆಡ್ ಬೈ 8 8 3 24. ಇದು ಟೋಟಲ್ ವ್ಯಾಲ್ಯೂ ಇಲ್ಲಿ ತನಕ 3 ಬಂತು. ಇದೇನೈತಿ 6 ಐತಿ. 3 6 9 ಆಯ್ತು. ಈಸ್ ಈಕ್ವಲ್ಸ್ ಟು 18 ಮೈನಸ್ ಎಕ್ಸ್. ಇದು ಎಕ್ಸ್ ಈ ಕಡೆ ಬಂತು, 9 ಈ ಕಡೆ ಬಂತು, ಅಂದರೆ ಆನ್ಸರ್ 9 ಬಂತು. ಎಕ್ಸ್ ಈಸ್ ಈಕ್ವಲ್ಸ್ ಟು 9. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇದು ಕೂಡ ಈಸಿ ಕ್ವಶನ್ ಅದ. ಹೋಮ್ವರ್ಕ್ ಕ್ವಶನ್ ನಂಬರ್ 23. ಇದು ಸಾಲ್ವ್ ಮಾಡೋಣ. ಹದಿನೈದರ ಸ್ಕ್ವೇರ್ ಐತಿ. ಇದು 15 ಸ್ಕ್ವೇರ್. 5 ಕ್ಯೂಬ್ 25 250 ಆಯಿತು. 350 ಪ್ಲಸ್ 350 400 ಆಯಿತು. 400 ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್. ಎಕ್ಸ್ ಈಸ್ ಈಕ್ವಲ್ಸ್ ಟು 20. ಆಪ್ಷನ್ ನಂಬರ್ ಇ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್,
ಇದೇನದ 55%. 55 ಪರ್ಸೆಂಟೇಜ್ ಆಯಿತು, 2 0 ಹೋಯ್ತು. 99.6 ಅಂದ್ರೆ 100 ಆಗುತ್ತೆ. ಅಂದರೆ ಮುಂದೆ ಇಂಟು 14 ಉಳಿತು. ಪ್ಲಸ್ 45 ಅದ, ಪರ್ಸೆಂಟೇಜ್ ಹೊತ್ತು 2 0 ಹೋಯ್ತು. 45 ಇಂಟು 6 ಬಂತು. ಇದ್ರೊಳಗೆ 11 ಇಂಟು 5 ಐತಿ. 11 ಇಂಟು 5, 11 ಇಂಟು 5. ಈ 5 ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ವಿ. 14 5 70. 70 ಇಂಟು 11 ಬಂತಿದ್ರ ವ್ಯಾಲ್ಯೂ. ಪ್ಲಸ್ 3 ಒಳಗೆ 2 ಐತಿ. ಇಲ್ಲಿ 2 ಇಂಟು 6 ಐತಿ. 2 ಇಂಟು 3 ಅಂದ್ರೆ 6 ಬರುತ್ತೆ. 2 ಇದು ಕೊಟ್ವಿ, 9 ಆಯಿತು. 9 3 27, 270 ಇದ್ರ ವ್ಯಾಲ್ಯೂ. ಇದು 770 ಪ್ಲಸ್ 270, 200 ಇದ್ರಾಗ ಸೇರಿ 770 270 ಅಂದರೆ 70 70 140. 40 ಹಿಂದ್ಗಡೆ ಬಂತು, 1 ಕ್ಯಾರಿ ಆಯಿತು. 7 1 8 8 2 10, 1040 ಇದ್ರ ವ್ಯಾಲ್ಯೂ ಬರುತ್ತೆ. ಅಂದರೆ ನಿಯರ್ಲಿ 1050. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇದು ಹೋಮ್ವರ್ಕ್ ಐತೆ. ಕ್ವಶನ್ ನಂಬರ್ 26. ನೆಕ್ಸ್ಟ್ ಕ್ವಶನ್ ನಂಬರ್ 27 ಹೋಮ್ವರ್ಕ್. ಓಕೆ, ಇದು ಸಾಲ್ವ್ ಮಾಡೋಣ. ಒಟ್ಟು 10 ಕ್ವಶನ್ ಹೋಮ್ವರ್ಕ್ ಕೊಟ್ಟಿರ್ತೀನಿ ನಾನು. ಓಕೆ, 57.5 ಐತೆ. ಇದು 57.5 ಇಟ್ಕೊಂಡ್ವಿ. ಇದೇನಾಗುತ್ತೆ ಮುಂದೆ 14 ಅದ. 14 ಅಂದರೆ ಇದು 17 ಇಂಟು 2 ಆಗುತ್ತೆ. 57.5 ಇರೋದು ಇದ್ರ ಡಬಲ್ ಮಾಡೋಣ. 50 ಡಬಲ್ ಆದರೆ ಎಷ್ಟಾಗುತ್ತೆ? 100 ಆಗುತ್ತೆ. 7.5 ಡಬಲ್ ಮಾಡಿದ್ರೆ 15 ಆಗುತ್ತೆ. 115 ಇಂಟು 7 ಇಂಟು 2 ಅದ, 7 ಬಂತು. ಪ್ಲಸ್ 8748 ಡಿವೈಡೆಡ್ ಬೈ 14 ಮೈನಸ್ 22 ಇಂಟು 8. ನೆಕ್ಸ್ಟ್ ಇದು 7 5 35, 3 ಕ್ಯಾರಿ, 7 1 7 1 3 10 ಆಯ್ತು. 1 ಕ್ಯಾರಿ, 7 1 7 1 8, 805 ವ್ಯಾಲ್ಯೂ ಬಂತು. ಪ್ಲಸ್ ಇದೆಷ್ಟು ಬರುತ್ತೆ? ಇದು 7 2 14, 7 1 7 17 ಉಳಿತು. 7 2 14, 3 ಉಳಿತು. 7 ಎಷ್ಟು ರೂಪಾಯಿ ಹೋಗುತ್ತಲ್ಲ. 7 1 7 1 ಉಳಿತು, 17 ಆಯಿತು. 7 2 14, 3 ಉಳಿತು, 34 ಆಯಿತು. 7 4 28, 6 1 6 68 ಉಳಿತು. 7 8 56, 7 9 63, 7 10 70. ನಿಯರ್ಲಿ 1250, 1240 ಹೋಗುತ್ತೆ ಇದು. ಮೈನಸ್ ಇದು ಎಷ್ಟಾಗುತ್ತೆ? ಇದರೊಳಗಿರೋ 8 11 ಇಂಟು 2 ಇದು 2 ಇದು ಕೊಟ್ಟೆವು ಅಂದರೆ 16 ಇಂಟು 11, 6 6 6 1 7, 176 ಬಂತಿದ್ರದು. 176. ಕರೆಕ್ಟ್ ಐತೆ ಅಲ್ಲೆಲ್ಲ ಸಾಲ್ವ್ ಮಾಡಿರೋದು? ಕರೆಕ್ಟ್ ಐತೆ. ಮಿಸ್ಟೇಕ್ ಮಾಡಿದ್ದೀನೋ ಎಲ್ಲೋ, ಇನ್ನೊಂದ್ಸರಿ ನೋಡೋಣ. ಇದ್ರೊಳಗೆ 7 ಇಂಟು 2 14 ಐತಿ. ಇದು ಈ 2 ಇದಕ್ಕೆ ಕೊಟ್ವಿ. 50 ಡಬಲ್ 100 ಆಯಿತು. 7.5 ಡಬಲ್ 15 ಆಯಿತು. 115 ವ್ಯಾಲ್ಯೂ ಬಂತು. ಇಂಟು 7 ಬಂತು ಇಲ್ಲಿ. ಪ್ಲಸ್ ಇದು 14 ಅದ, ಡಿವೈಡೆಡ್ ಬೈ 14 ಅದ. ಇದಕ್ಕೆ 8748 ಡಿವೈಡೆಡ್ ಬೈ 14 ಅದ. 14 ಡಿವೈಡೆಡ್ ಬೈ ಮಾಡಿದ್ರೆ 14 5 6 14 5 70, 14 6 84, 3 ಉಳಿತು. 34 ಆಯ್ತು. 14 2 28, 14 3 42 ಆಗುತ್ತೆ. 14 3 28, 6 ಉಳಿತು. 68 ಆಯಿತು. 14 4 68, 624 ಬರ್ತಿದ್ರ ವ್ಯಾಲ್ಯೂ. ಮೈನಸ್ ಇದೆಷ್ಟು ಬರುತ್ತೆ? ಇದರೊಳಗಡೆ 2 ಇದು ಕೊಟ್ವಿ. 11 ಇಂಟು 2 ಅದಿದು. 2ಗೆ ಇದು ಕೊಟ್ಟಾಗ 16 ಆಗುತ್ತೆ. 11 ಇಂಟು 16 ಬಂತಿದ್ದು. 7 5 35, 3 ಕ್ಯಾರಿ, 7 1 7 1 3 10 ಆಯ್ತು. 1 ಕ್ಯಾರಿ, 7 1 7 1 8, 805 ಆಯ್ತು. ಪ್ಲಸ್ 624 ಮೈನಸ್ 6 6 6ರಲ್ಲಿ 1 ಸೇರಿಸಿ 7 ಆಯ್ತು. 1ಕ್ಕೆ 1 ಉಳಿತು. ಇವಾಗ 5 1 4 9, 9ರಾಗ 6 ಹೋದ್ರೆ
5 4 9, 9ರಲ್ಲಿ 6 ಹೋದ್ರೆ 3 ಉಳಿತು. 0 + 2 2 ಆಯ್ತು. 2ರೊಳಗೆ ಅಂದ್ರೆ 2ಅನ್ನು 12 ಅಡ್ಕೊಂಡಿವಿ, ಇದರೊಳಗಿಂದ -1 ಹೋಯ್ತು. 2ಅನ್ನು 12 ಅನ್ಕೊಂಡ್ವಿ, 12ರಾಗ 7 ಹೋದ್ರೆ 5 ಉಳಿತು. 8ರಾಗ 1 ಹೋಗಿ 7 ಉಳಿದೈತಿ. ಇಲ್ಲಿ 7 + 6 13, 1353 ಬರುತ್ತೆ. ಅಂದ್ರೆ 1350. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಂದು ನಿಮಿಷ ಟೈಮ್ ತಗೊಳ್ಳೋದಕ್ಕೆ. ಓಕೆ, ಇದು 26ರ ಸ್ಕ್ವೇರ್ ಐತೆ. 26ರ ಸ್ಕ್ವೇರ್ ಪ್ಲಸ್ ಇದು 34ರ ಸ್ಕ್ವೇರ್ ಪ್ಲಸ್ ಇದೆಷ್ಟೈತೆ ಸ್ಕ್ವೇರ್ ರೂಟ್ ಆಫ್ 1440. ಆಮೇಲೆ ಇದು 3136. 2ರ ಸ್ಕ್ವೇರ್ ರೂಟ್ ಕಂಡುಹಿಡಿಯೋಣ. ಮೊದಲೇ 1440 ಕಂಡುಹಿಡಿಯೋಣ. ಇದು ಅಪ್ರಾಕ್ಸಿಮೇಷನ್ ಇರೋದ್ರಿಂದ ಲಾಸ್ಟ್ 2 ನಂಬರ್ ಲೈನ್ ಹಾಕಿದ್ವಿ. ಮುಂದೆ ಏನು ಉಳಿತು? 14 ಉಳಿತು. 14ರದ ಜಸ್ಟ್ ಹಿಂದ್ಗಡೆ ಇರೋ ಸ್ಕ್ವೇರ್ ಯಾವುದೈತೆ? 9. 9 ಇದು 3 ಸ್ಕ್ವೇರ್. 3 ಅಂದರೆ 31ರಿಂದ 39ರವರೆಗೂ ಯಾವುದೇ ವ್ಯಾಲ್ಯೂ ಆಗಿರ್ಬೋದು ಇದ್ರದ್ದು. ಅದಕ್ಕೋಸ್ಕರ 35ರ ಸ್ಕ್ವೇರ್ ನೋಡೋಣ. 35ರ ಸ್ಕ್ವೇರ್ ಮಾಡಿದಾಗ 5 5 25, 3 4 12, 1225 ಇದ್ರ ವ್ಯಾಲ್ಯೂ ಬಂತು 35ರದ್ದು. ಬಟ್ ಇದು 1400 ಅದ. ಇದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಐತಿ. ಅಂದರೆ 35ಕ್ಕಿಂತ ಅಂದರೆ 36ರಿಂದ 39ರವರೆಗೂ ಯಾವುದು ಭೀ ಆಗಿರ್ಬೋದು. 39ರವರೆಗೂ ಯಾವುದು ಬೇರೆ ಆಗಿರ್ಬೋದು. 40ರದ್ದು 1600 ಐತಿ. ಅಂದರೆ ನಿಯರ್ಲಿ 40ರ ಸನಿ ಐತಿ ಇದು. ಅಂದರೆ 38 ಇರ್ಬೋದೇನೋ ಚೆಕ್ ಮಾಡ್ಕೊಳ್ಳೋಣ. 38ರದ ಸ್ಕ್ವೇರ್ ಏನೈತೆ? 38ರ ಸ್ಕ್ವೇರ್ 8 8 64, 3 3 9, 8 3 24, 24 70, 24 48. ಓಕೆ, 48. 4 4 6 1 8 14. ಇದು 9ರಲ್ಲಿ 1 ಕೂಡಿಸ್ರೆ 10, 10 + 4 14, 1444. ನಿಯರ್ಲಿ 1440ಕ್ಕೆ ಸಮೀಪ ಐತೆ. ಅದಕ್ಕೋಸ್ಕರ ಇದು 38ರದ್ದು ಸ್ಕ್ವೇರ್ ರೂಟ್ ಐತಿ. ಮೈನಸ್ 3136 ಅಂದರೆ ಲಾಸ್ಟ್ 2 ನಂಬರಿಗೆ ಲೈನ್ ಹಾಕಿದ್ವಿ. 31ರದ್ದು ಹಿಂದ್ಗಡೆ ಇರೋದು, ಜಸ್ಟ್ ಹಿಂದ್ಗಡೆ ಇರೋ ಸ್ಕ್ವೇರ್ ಯಾವುದು? 50. ಇದು 25. 25 ಅಂದರೆ 5ರ ಸ್ಕ್ವೇರ್. 5ರ ಸ್ಕ್ವೇರ್ ಅಂದರೆ 55ರ ಸ್ಕ್ವೇರ್ ಮಾಡಿ ನೋಡೋಣ. 5 5 25. 5ರದ್ದು ಮುಂದ್ಗಡೆ 6 ಬರುತ್ತೆ. 6 5 30. 30 25ಕ್ಕಿಂತ ಇದು ಜಾಸ್ತಿ ಐತಿ. ಅಂದ್ರೆ 26ರದ್ದು ಸ್ಕ್ವೇರ್ ಇರ್ಬೇಕು ಇದು. 26ರದ್ದು ಸ್ಕ್ವೇರ್ ವ್ಯಾಲ್ಯೂ ಕಂಡುಹಿಡಿದು ನೋಡೋಣ. 26ದು ಹೋಲ್ ಸ್ಕ್ವೇರ್ 6 6 36, 2 2 4, 6 2 12, 12 24. ಸಾರಿ 26 ಅಲ್ಲ, 56. ಓಕೆ, ಇವಾಗ ಯಾವ್ಯಾವ ವ್ಯಾಲ್ಯೂ ಬಂತು ಬರೆಯೋಣ ಮೊದಲು. ಇದೇನೈತೆ? 26 ಸ್ಕ್ವೇರ್ ಪ್ಲಸ್ 34ರ ಸ್ಕ್ವೇರ್ ಪ್ಲಸ್ 38 ವ್ಯಾಲ್ಯೂ ಬಂದದ. ಇದ್ರ ವ್ಯಾಲ್ಯೂ ಏನು ಬರುತ್ತೆ? ಇದು ಜಸ್ಟ್ ಹಿಂದ್ಗಡೆ 2 ನಂಬರ್ಗೆ ಏನು ಹಾಕಿದ್ವಿ, ಜಸ್ಟ್ ಹಿಂದ್ಗಡೆ ಇದ್ರದ್ದು ಏನೈತೆ? 25 ಐತೆ. 25 ಏನದು? 5ರ ಸ್ಕ್ವೇರ್. 5ರ ಸ್ಕ್ವೇರ್ ಅಂದರೆ 51ರಿಂದ 59 ಯಾವ್ದು ಭೀ ವ್ಯಾಲ್ಯೂ ಆಗಿರ್ಬೋದು ಇದ್ರದ್ದು. 55 ಚೆಕ್ ಮಾಡ್ಕೊಳ್ಳೋಣ. 55 ಅಂದರೆ 5ರಿಂದ ಎಂಡ್ ಆಗಿದ್ರೆ 25, 5ಕ್ಕೆ 5 ಇಟ್ಟಿವಿ. 5ರ ಸ್ಕ್ವೇರ್ 25ರಿಂದ ಎಂಡ್ ಆಗಿರೋದ್ರಿಂದ ಇದ್ರ ಜಸ್ಟ್ ಮುಂದ್ಗಡೆ ಇರೋ ನಂಬರ್, ಇದ್ರ ಜಸ್ಟ್ ಮುಂದ್ಗಡೆ ಇರೋದು 6 ಬರುತ್ತೆ. 5 6 30. 30 25ರದ್ದು 55ರ ಸ್ಕ್ವೇರ್ ವ್ಯಾಲ್ಯೂ. 55ರದ್ದು 3225 ಐತೆ ಅಂದಮೇಲೆ ಇದು 3136 ಅದ. ಅಂದರೆ 55ಕ್ಕಿಂತ ಜಾಸ್ತಿ 56 ಇರ್ಬೋದು. 56 ಚೆಕ್ ನೋಡ್ಕೊಳ್ಳೋಣ. 56ರದ್ದು ಸ್ಕ್ವೇರ್ 6 6 36, 5 5 25, 6 5 30, 32, 30 × 2 ಅಂದರೆ 60. 6 3 3 26, 25ರಲ್ಲಿ 6 ಕೂಡಿಸಿದ್ರೆ 31, 31 36. ಕರೆಕ್ಟ್, ಎಕ್ಸಾಕ್ಟ್ ವ್ಯಾಲ್ಯೂ ಐತಿ ಇದು. -56 ಬಂತಿಲ್ಲಿ. 26ರದ್ದು ಸ್ಕ್ವೇರ್ 576. 34ರ ಸ್ಕ್ವೇರ್ ಯಾವ ರೀತಿ ಕಂಡುಹಿಡಿತೀರಾ? 34 ಹೋಲ್ ಸ್ಕ್ವೇರ್ 4 4 16, 3 3 9, 4 3 12, 12ರದ್ದು ಡಬಲ್ 24. 6ಕ್ಕೆ 6 ಬಂತು, 4 1 5 ಬಂತು, 9 2 11 ಬಂತು. 1156 ವ್ಯಾಲ್ಯೂ ಐತೆ ಇದ್ರದ್ದು. ಪ್ಲಸ್ 1156 ಮೈನಸ್ 56. 56 56 ಕ್ಯಾನ್ಸಲ್ ಉಳಿತು. 1100 ಉಳಿತು. 1100ರಲ್ಲಿ 500 ಸೇರಿಸಿದ್ರೆ 1676.
1676 ಸಾರಿ 576 ಬರಲಿದ್ದು 676 ಅಂದರೆ 1776 ಆನ್ಸರ್. 1776 ಎಲ್ಲೈತೆ? 1764 ಐತೆ. ಇದು ನಿಯರೆಸ್ಟ್ ಆನ್ಸರ್ ಕರೆಕ್ಟ್. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇದು ಹೋಮ್ವರ್ಕ್ ತಗೊಳ್ರಿ. ಕ್ವಶನ್ ನಂಬರ್ 30 ಹೋಮ್ವರ್ಕ್. ನೆಕ್ಸ್ಟ್ ಕ್ವಶನ್ ನಂಬರ್ 31 ಹೋಮ್ವರ್ಕ್. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಸಾಲ್ವ್ ಮಾಡಿರಿ. ಓಕೆ, 12% ಐತೆ ಇದು. ಮೊದಲು ಬ್ರಾಕೆಟ್ ಒಳಗಿನ ಕಂಪ್ಲೀಟ್ ಮಾಡೋಣ. 232 ಪ್ಲಸ್ 418. 418 18 ಪ್ಲಸ್ 32 50 400 ಪ್ಲಸ್ 200 600, ಅಂದರೆ ಟೋಟಲ್ ವ್ಯಾಲ್ಯೂ 650 ಬಂತು ಇದ್ರದ್ದು. 12 ಇಂಟು 650 ಡಿವೈಡೆಡ್ ಬೈ 100%. 0 0 ಕ್ಯಾನ್ಸಲ್. ಇದು 2 ಇಂಟು 5 ಇರುತ್ತೆ, ಅಂದರೆ ಇದರೊಳಗಿನ 2 ಹೋಗುತ್ತೆ, 6 ಉಳಿತು. ಇದರಿಂದ 5 ಹೋಗುತ್ತೆ, 13 ಉಳಿತು. 13 5 65, 13 6 78. ಟೋಟಲ್ ವ್ಯಾಲ್ಯೂ 78 ಪ್ಲಸ್ 91 ಈಸ್ ಈಕ್ವಲ್ಸ್ ಟು ಎಕ್ಸ್ ಇದು ಸ್ಕ್ವೇರ್. 8 ಪ್ಲಸ್ 1 9 ಬಂತು. 9 ಪ್ಲಸ್ 7 16. 169 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಎಕ್ಸ್ ಈಸ್ ಈಕ್ವಲ್ಸ್ ಟು 13 ಹೋಲ್ ಸ್ಕ್ವೇರ್, ಇದು 169 ಬರುತ್ತೆ. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಓಕೆ 25% 1600. 25% ಇದು 1800 ಅದ, ಅಂದರೆ ಡಿವೈಡೆಡ್ ಬೈ 4 ಆಗುತ್ತೆ. 1800 25% ಅಂದರೆ 1/4 ಡಿವೈಡೆಡ್ 4 ಮಾಡಿದ್ರೆ 900. 900 ದರದ 450 ಆಯಿತು. ಮೈನಸ್ 11 ಇಂಟು 24. 4ಕ್ಕೆ 4 1 ಸೇರಿಸಿ 5 4 2 6 ಆಯ್ತು. 2ಕ್ಕೆ 2 264 ಮೈನಸ್ 264 64 ಅದ. ಇದರೊಳಗಿಂದ 50 ಹೋಯ್ತು. 50 ಹೋಯ್ತು, 400 ಉಳಿತು. 400ದಾಗ 200 ಹೋಯ್ತು, 200 ಉಳಿತು. ಮೈನಸ್ ಇದರೊಳಗಿಂದ ಇನ್ನೂ 14 ಹೋಗುತ್ತೆ. ಇನ್ನೂ 14 ಹೋದ್ರೆ ಏನು ಉಳಿತೈತಿ? 10 ಹೋಯ್ತು ಅಂದರೆ 190. ಅದರಿಂದ ಇನ್ನೂ 4 ಹೋಯ್ತು, 186 ಉಳಿತೈತಿ. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇನ್ನೂ ಹೈ ಲೆವೆಲ್ ಕ್ವಶನ್ಸ್ಗಳಿದಾವೆ ಮುಂದೆ. ಓಕೆ, 27 ಇದು ಇಂಟು 48 ಡಿವೈಡೆಡ್ ಬೈ 54. 27 ಒಂದಲೇ 27 2 ಒಂದಲೇ 2 24. ಟೋಟಲ್ ವ್ಯಾಲ್ಯೂ 24 ಬಂತು. ಪ್ಲಸ್ 57 ಪರ್ಸೆಂಟೇಜ್ 2 0 ಕ್ಯಾನ್ಸಲ್ ಆಯಿತು. ಪ್ಲಸ್ ಇದೇನಾಗುತ್ತೆ 57 ಇಂಟು 25. ಇದನ್ನು ಯಾವ ರೀತಿ ಬರಿಬೋದು ಅಂದರೆ, ನಾವು 24 ಪ್ಲಸ್ 57 5700 ಅಂದರೆ ಇಂಟು 100 ಮಾಡ್ತೀವಿ, ಡಿವೈಡೆಡ್ ಬೈ 4. 25 ಅಂತಂದರೆ ಇಂಟು 100 ಇದು 100 ಬೈ 4 ಅಂತ ಬರಿಬೋದು. ಅದನ್ನೇ ನಾವಿಲ್ಲಿ ಬರೆದಿವಿ. 4 ಒಂದಲೇ 4 1 ಉಳಿತು. 4 4 16 1 ಉಳಿತು. 4 2 8 2 ಉಳಿತು. 4 5 20. 1425 ಪ್ಲಸ್ 24 ಅಂದರೆ 1449. ನಿಯರ್ಲಿ 1450 ಆಗುತ್ತೆ. ಬಟ್ 1449 ಆಪ್ಷನ್ ಐತೆ. ಆಪ್ಷನ್ ನಂಬರ್ ಈ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್,
ಬ್ರಾಕೆಟ್ ಕಂಪ್ಲೀಟ್ ಮಾಡಿ ಒಂದು ವ್ಯಾಲ್ಯೂ ಏನು ಬರುತ್ತೆ ನೋಡೋಣ ಮೊದಲು. 12 24 ಪ್ಲಸ್ 6 30 ವ್ಯಾಲ್ಯೂ ಬಂತಿದೆ. ಇದರದ್ದು ನೋಡೋಣ ಈಗ 55 ಇಲ್ಲಿ ಪರ್ಸೆಂಟೇಜ್ ಹೋಯಿತು, 2 0 ಹೋಯ್ತು, 22 ಉಳಿತು. 55 ಇಂಟು 22 ಡಿವೈಡೆಡ್ ಬೈ 67 54 7 1 4 ಎಷ್ಟು ಬರುತ್ತೆ? 1 ಬರುತ್ತೆ, 1 ಕ್ಯಾರಿ 6 6 12 121. ಅಂದ್ರೆ 11 ಸ್ಕ್ವೇರ್ ಐತಿ ಇದು. 11 11 11 5 11 1 11 2 5 2 10 ಪ್ಲಸ್ 30 ಆನ್ಸರ್ 40. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, 648 ಪ್ಲಸ್ ಎಕ್ಸ್ ಟು ದಿ ಪವರ್ ಆಫ್ 4 ಈಸ್ ಈಕ್ವಲ್ಸ್ ಟು 31 ಸ್ಕ್ವೇರ್ 961 ಮೈನಸ್ 10 ಪರ್ಸೆಂಟೇಜ್ 2 0 ಕ್ಯಾನ್ಸಲ್ ಆಯಿತು. 19 ಇಂಟು 3 19 ಇಂಟು 3 ಅಂತಂದ್ರೆ 19 3 57. ಇವಾಗ ಇದು ವ್ಯಾಲ್ಯೂ ಈ ಕಡೆ ಬರುತ್ತೆ. ಎಕ್ಸ್ ಟು ದಿ ಪವರ್ ಆಫ್ 4 ಈಸ್ ಈಕ್ವಲ್ಸ್ ಟು ಇದರೊಳಗೆ ಇರೋದು 961 ಮೈನಸ್ 57 ಮೈನಸ್ 648 ಆಗುತ್ತೆ. ಇವೆರಡು ಆ್ಯಡ್ ಮಾಡ್ಕೊಳ್ಳೋಣ ಮೊದಲು. 8 ಪ್ಲಸ್ 7 5 ಬಂತು, 1 ಕ್ಯಾರಿ. 4 1 5 5 ಪ್ಲಸ್ 5 10 ಬಂತು, 1 ಕ್ಯಾರಿ. 6 1 7 705 ವ್ಯಾಲ್ಯೂ ಬಂತು. 961 705 ತೆಗಿಬೇಕೀಗ ನಾವು. 200 ಹೋಯ್ತಂದ್ರೆ 200 ಉಳಿತು. ಅಂದರೆ 900 700 ಹೋಯ್ತು, 200 ಉಳಿತು. ಆಮೇಲೆ 61 5 ಹೋಯ್ತಂದ್ರೆ 61 5 ಹೋಯ್ತಂದ್ರೆ 56 ಉಳಿತು. 256 ಎಕ್ಸ್ ಟು ದಿ ಪವರ್ ಆಫ್ 4 ಈಸ್ ಈಕ್ವಲ್ಸ್ ಟು 256 ಏನದ 16 ಸ್ಕ್ವೇರ್ ಅದ. ಇದನ್ನು ನಾವು 16 ಸ್ಕ್ವೇರನ್ನು 4 ಸ್ಕ್ವೇರ್ ಅಂತೆ ಬರ್ಕೋಬೋದು. 16ಕ್ಕೆ ಅದ್ರದ್ದು ಹೋಲ್ ಸ್ಕ್ವೇರ್. ಇದು ಎಕ್ಸ್ ಟು ದಿ ಪವರ್ ಆಫ್ 4. ಇದೇನಾಗುತ್ತೆ? ಎಕ್ಸ್ ಟು ದಿ ಪವರ್ ಆಫ್ 4 ಈಸ್ ಈಕ್ವಲ್ಸ್ ಟು 4 ಟು ದಿ ಪವರ್ ಆಫ್ 4 ಆಗುತ್ತೆ. ಇದು ಮ್ಯಾಲಿಂದ ಬ್ರಾಕೆಟ್ ಹೊರಗಡೆ ಇರೋದೆಲ್ಲ ಮಲ್ಟಿಪ್ಲೈ ಆಗ್ತಾವೆ ಅಂತ ಹೇಳಿದ್ದೆ ನಾನು. ಅದು ಕಾನ್ಸೆಪ್ಟ್ ಕೂಡ ಕ್ಲಿಯರಾಗಿ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀವಿ. ಇದು ಪವರ್ ಸೇಮ್ ಆದ ಬಳಿಕ ಕೆಳಗಿನ ವ್ಯಾಲ್ಯೂ ಕೂಡ ಸೇಮ್ ಆಗ್ತಾವೆ. ಎಕ್ಸ್ ಈಸ್ ಈಕ್ವಲ್ಸ್ ಟು 4 ಆಯಿತು. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ನಿಮ್ಗೆ ಎಲ್ಲೇ ಕ್ವಶನ್ ಸಿಕ್ಕರು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿರಿ. ಕ್ವಶನ್ಸ್ಗಳಲ್ಲಿ ಡೌಟ್ ಬಂದರೆ ಆ ಯಾವುದೇ ಕ್ವಶನ್ ಇರಲಿ ಅವುಗಳನ್ನು ನಮ್ಮ ಕಮ್ಯುನಿಟಿಯಲ್ಲಿ ಶೇರ್ ಮಾಡಿರಿ. ಅಲ್ಲಿಂದ ನೀವು ಆನ್ಸರ್ ಪಡ್ಕೋಬೋದು. ಯೂಟ್ಯೂಬ್ದು ನಮ್ಮ ಹೋಮ್ ಪೇಜಿಗೆ ಹೋದಾಗ ಅಲ್ಲಿ ಕಮ್ಯುನಿಟಿ ಅಂತ ಬರುತ್ತೆ. ಕಮ್ಯುನಿಟಿ ಓಪನ್ ಮಾಡಿಕೊಂಡ್ರೆ ಆ ಕಮ್ಯುನಿಟಿಯಲ್ಲಿ ಯಾರು ಬೇಕಾದರೂ ಪೋಸ್ಟ್ ಹಾಕ್ಬೋದು. ನಿಮ್ಮ ಕ್ವಶನ್ಸ್ಗಳನ್ನು, ನಿಮ್ಮ ಡೌಟ್ಗಳನ್ನು ಕೇಳ್ಬೋದು. ಓಕೆ, ಇದೇನೈತೆ 32%. 32% 32/100 ಎಕ್ಸ್ ಐತೆ ಇದು. ಪ್ಲಸ್ ಇದು 18 ಸ್ಕ್ವೇರ್ ಐತೆ. ಇದು ಈ ಕಡೆನೇ ಕಳಿಸ್ಬಿಡೋಣ, ಡೈರೆಕ್ಟ್ ಈ ಕಡೆ ಕಳ್ಸೋಣ. ಮೊದಲು ಇದ್ರ ವ್ಯಾಲ್ಯೂ ಕಂಡುಹಿಡ್ಕೊಳ್ಳೋಣ. 75%, 76 ಅಂದ್ಕೊಡ್ರಿ. ಇದಕ್ಕೆ 76% ಆ್ಯಂಡ್ 2 0 ಕ್ಯಾನ್ಸಲ್ ಇಂಟು 5 ಬಂತು. ಈ ಕಡೆ ಇರೋದು ಏನಾಯ್ತಲ್ಲ, ಇದು 18 ಸ್ಕ್ವೇರ್, ಅದು ಈ ಕಡೆ ಬಂದು ಮೈನಸ್ 324 ಆಯಿತು. ಈಸ್ ಈಕ್ವಲ್ಸ್ ಟು 76 ಇಂಟು 5 ಮಾಡಿದ್ರೆ 760 ಡಿವೈಡೆಡ್ ಬೈ 2 ಮೈನಸ್ 324 ಅಂತ ಬರಿಬೋದು. 2 1 2 3 6 1 ಉಳಿತು, 2 8 16 380 ಬಂತು. 380 ಅಂದ್ರೆ 300 ಆಯಿತು. 80 24 ಹೋದರೆ 56 ಬಂತು. ಇಂಟು 100 ಡಿವೈಡೆಡ್ ಬೈ 32. 8 4 32, 8 7 56, 4 1 4 25, 25 6 150, 25 7 175. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 38. ಈಸಿ ಕ್ವಶನ್ ಐತಿ ಇದನ್ನು.
ಓಕೆ, ಇದು 125 ಅದ. 62 ಪರ್ಸೆಂಟೇಜ್ ಡಬಲ್ ಜೀರೋ ಕ್ಯಾನ್ಸಲ್. 62 × 36 ಡಿವೈಡೆಡ್ ಬೈ 18 + 22 ಅಂದರೆ 49. 4 9 4 10 ಇದೇನಾಗುತ್ತೆ, ಇದು ಕ್ಯಾನ್ಸಲ್ ಆಗಿ 62 ಅನ್ಕೊಡ್ರಿ. ಇದಕ್ಕೆ 9 10 ಏನು ಭಾಳ ಡಿಫ್ರೆನ್ಸ್ ಇಲ್ಲ. ಇದು 9 10 ಒಂದೇ ಡಿಫ್ರೆನ್ಸ್ ಇರೋದ್ರಿಂದ ಕ್ಯಾನ್ಸಲ್ ಆಗಿ 62 ಬಂತು ಅನ್ಕೊಳ್ಳೋಣ. 62 ಬಂತು ಅನ್ಕೊಳ್ಳೋಣ ಪ್ಲಸ್ 125. 60 ಸೇರಿಸಿದ್ರೆ 187 ಬಂತು. 187 ನಿಯರ್ಲಿ 190. ಆಪ್ಷನ್ ನಂಬರ್ ಈ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಓಕೆ, 15/100 ಪರ್ಸೆಂಟೇಜ್ ಇರೋದ್ರಿಂದ ಎಕ್ಸ್ ಬಂತು. ಈಸ್ ಈಕ್ವಲ್ಸ್ ಟು 1497 ಅಂದರೆ 7 ಅದು. ಇಲ್ಲಿ 9 ಇರೋದ್ರಿಂದ ಇದು 3 ಆಯ್ತು. ಇದು 9 ಇರೋದ್ರಿಂದ 8 ಆಯ್ತು. 1497 7 7ರಾಗ 3 ಹೋಯ್ತು ಅಂದ್ರೆ ಎಷ್ಟು ಬರುತ್ತೆ? 4. 4ರಾಗ 8 ಹೋದರೆ 4ಅನ್ನು 14 ಅನ್ಕೊಳ್ಳೋಣ. 14ರಲ್ಲಿ 8 ಹೋದ್ರೆ 6 ಬಂತು. ಇದರೊಳಗಿಂದ 1 ಮೈನಸ್ ಆಯ್ತು. ಇಲ್ಲಿ 8 ಉಳಿತು. 8ರೊಳಗೆ 8 ಹೋದರೆ 0. 0ಕ್ಕೆ 10 ಅನ್ಕೊಳ್ಳೋಣ. ಇದರೊಳಗಿಂದ 1 ತೊಗೊಂಡು 10ರಾಗ 7 ಆಯ್ತು ಅಂದ್ರೆ 3 ಉಳಿತು. ನೆಕ್ಸ್ಟ್ ಇದು 4ರಾಗ 1 ಹೋಗಿ 3 ಉಳಿದೈತೆ. 3 6 ಹೋಯ್ತು. 3 6 ಹೋಯ್ತು ಅಂತಂದ್ರೆ ಇವೆರಡು ಸೇರಿಸ್ಕೊಳ್ರಿ. 7 + 6 13 ಆಗುತ್ತೆ. ಇಲ್ಲಿ 13 ಉಳಿದ 0ನೇ ಬಂತು. ಅಂದರೆ ಇದ್ರದ್ದು ವ್ಯಾಲ್ಯೂ 36 ಬಂತು. ಇಂಟು 100 ಡಿವೈಡೆಡ್ ಬೈ 100 15 ಆಗುತ್ತೆ. ಇದು ಇಂಟು 100 ಡಿವೈಡೆಡ್ ಬೈ 15 ಆಗುತ್ತೆ. ಇವೆರಡು ಕ್ಯಾನ್ಸಲ್ ಆಯಿತು. 15 ಅದಲ್ಲ 5 3 5 3 5 20 3 3 3 12 24 245. ಆನ್ಸರ್ ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, 35% 255 2500 ಅದ. 2 0 ಪರ್ಸೆಂಟೇಜ್ ಕ್ಯಾನ್ಸಲ್. 35 × 25 ಬಂತು ಮೈನಸ್. ಇದು 18% ಮತ್ತು 200 ಇದು 100 ಕ್ಯಾನ್ಸಲ್ ಆಯಿತು. 100 ಮತ್ತು ಪರ್ಸೆಂಟೇಜ್ ಕ್ಯಾನ್ಸಲ್ ಆಯಿತು. 18 × 36 ಬಂತು. ಈಸ್ ಈಕ್ವಲ್ಸ್ ಟು x² + 5 ಡಿವೈಡೆಡ್ ಬೈ 3 ಬಂತು. ಇದೇನಾಗುತ್ತೆ, 25ಅನ್ನು 3500 ಅಂತೇಳಿ ಬರ್ಕೋಬೋದು. ಡಿವೈಡೆಡ್ ಬೈ 4 ಬರಿಬೋದು. ಮೈನಸ್ ಇದರಲ್ಲಿ 18 ಅದ, ಇದರಲ್ಲಿ 18 ಅದ. 18 × 2 ಇದು 18 × 2 ಅಂದರೆ ಈ 18 ಇದ್ರ ಜೊತೆ ಮಲ್ಟಿಪ್ಲೈ ಆಗಿ 18ರ ಸ್ಕ್ವೇರ್ ಇಂಟು 2. 12 ಸ್ಕ್ವೇರ್ 2 324 × 2 ಆಯಿತು. ಈಸ್ ಈಕ್ವಲ್ಸ್ ಟು x² + 5 ಡಿವೈಡೆಡ್ ಬೈ 3 ಬರುತ್ತೆ. 4 8 32 4 8 32 3 ಉಳಿತು. 4 7 28 2 ಉಳಿತು. 2 20 ಆಯಿತು. 4 5 20 ಮೈನಸ್ ಇದರ ಡಬಲ್ 648 ಈಸ್ ಈಕ್ವಲ್ಸ್ ಟು x² + 5 ಬೈ 3. 5ರಲ್ಲಿ 8 ಹೋದರೆ 5ರಲ್ಲಿ 8 ಹೋದರೆ 7 ಉಳಿತೈತೆ. 1 ಹೋಯ್ತಿದ್ರಂದು ಅಂದರೆ 7ರಾಗ 1 ಹೋದ್ರೆ 6. 6ರಾಗ 4 ಹೋದ್ರೆ 2. 8ರಾಗ 2 ಹೋದ್ರೆ 2. 227 × 3 ಈಸ್ ಈಕ್ವಲ್ಸ್ ಟು x² + 5 ಬರುತ್ತೆ. 7 3 21 1 ಕ್ಯಾರಿ. 7 3 21 1 22 ಆಯ್ತು. 2 ಕ್ಯಾರಿ 7 3 21 2 ಕ್ಯಾರಿ.
ಏಳು ಏಳು ಮೂರಲೆ 21, 3 2 6, 6 1 2 8 ಆಯ್ತು. 7 3 21, 7 3 21 2 ಕ್ಯಾರಿ, 3 2 6, 6 1 2 8 ಆಯ್ತು. 3 2 6, 681. ಇದು ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಅಂದಾಗ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 5 ಇದ್ರೆ ಮೈನಸ್ ಆಯ್ತು. 681 5 ಹೋಯ್ತು ಅಂದ್ರೆ 676 ಬಂತು. 676 ಅಂದ್ರೆ ಎಕ್ಸ್ ವ್ಯಾಲ್ಯೂ 26. 26 ಸ್ಕ್ವೇರ್ 676. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, 128 ಡಿವೈಡೆಡ್ ಬೈ ಎಕ್ಸ್ ಅದಲ್ಲ, 128 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 17 ಸ್ಕ್ವೇರ್ 89 219 ಅನ್ಕೊಳ್ಳೋಣ ಈಸ್ ಈಕ್ವಲ್ಸ್ ಟು 20% ಐತಿ. ಇದು 20% ಅಂದ್ರೆ 1/5. 1525 ಡಿವೈಡೆಡ್ 5 ಆಗುತ್ತೆ. 5 3 15, 5 5 25, 305 ಬರುತ್ತೆ. ಇದು 305 ಬಂತು. ಇದು ಈ ಕಡೆ ಮೈನಸ್ ಆಗಿ 15 ಬರುತ್ತೆ. 128 ಈಸ್ ಈಕ್ವಲ್ಸ್ ಟು ಇದು ಮೈನಸ್ ಆಗಿ 15 ಬರುತ್ತೆ. 15 ಡಿವೈಡೆಡ್ ಬೈ ಎಕ್ಸ್ ಬರುತ್ತೆ. ಎಕ್ಸ್ ಈಸ್ ಈಕ್ವಲ್ಸ್ ಟು 128 ಡಿವೈಡೆಡ್ ಬೈ 15. ಇದನ್ನು ನಾವು 3 5 3 4 3 2 3 3 ಅಂತ ಬರಿಬೋದು. 5 15 ಬರುತ್ತೆ. ಅಂದರೆ ನಿಯರ್ಲಿ 16 ವ್ಯಾಲ್ಯೂ ಬರ್ಬೋದು ಇದ್ರದ್ದು. ಇದನ್ನು ಡೈರೆಕ್ಟ್ 289 ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಇಲ್ಲಿ 289 ಅಂದ್ಕೊಂಡಿದ್ದೀವಿ ಅಂದರೆ ಇದು 16 ಬರ್ತಿತ್ತು. 128 ಡಿವೈಡೆಡ್ ಬೈ 16 ಈಸ್ ಈಕ್ವಲ್ಸ್ ಟು ಎಕ್ಸ್ ಬರ್ತಿತ್ತು. 4 3 4 2 ಬರ್ತಿತ್ತು. 4 4 ಆಗ್ತಿತ್ತು. 4 9 36, 4 8 32, 8 ಬರ್ತಿತ್ತು. ಎಕ್ಸ್ದ ವ್ಯಾಲ್ಯೂ 8 ಬರ್ತಿತ್ತು. ಎಕ್ಸ್ದ ವ್ಯಾಲ್ಯೂ 8. ಆಪ್ಷನ್ ನಂಬರ್ ಈ ಕರೆಕ್ಟ್ ಆನ್ಸರ್. ಎಲ್ಲಿ ಮಿಸ್ಟೇಕ್ ಮಾಡಿದ್ದೀನೋ ಓಕೆ ಇನ್ನೊಂದು ಸರಿ ನೋಡೋಣ. 128 ಡಿವೈಡೆಡ್ ಬೈ ಎಕ್ಸ್ ಈಸ್ ಈಕ್ವಲ್ಸ್ ಟು 289. ಇದು ಪ್ಲಸ್ 289 ಈಸ್ ಈಕ್ವಲ್ಸ್ ಟು ಇದು 5 ಆಗುತ್ತೆ. ಡಿವೈಡೆಡ್ ಬೈ 5 ಇದು ಡಿವೈಡೆಡ್ ಬೈ 5. 5 3 15, 5 5 25, 305 ಬಂತು. ಇದು ಈ ಕಡೆ ಮೈನಸ್ ಆದರೆ 90 ಹೋದ್ರೆ 16 ಉಳಿತೈತೆ. 128 ಬೈ ಎಕ್ಸ್ ಬಂತು. ಇದೇನಾಗುತ್ತೆ, ಎಕ್ಸ್ ಈಸ್ ಈಕ್ವಲ್ಸ್ ಟು 128 ಬೈ 16 ಆಗುತ್ತೆ. 4 4 4 2 ಇದು 4 3 4 2 4 9 4 8 32. ಎಕ್ಸ್ ಈಸ್ ಈಕ್ವಲ್ಸ್ ಟು 8. ಆಪ್ಷನ್ ನಂಬರ್ ಈ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಎಕ್ಸ್ ಕ್ಯೂಬ್ 24 ಸ್ಕ್ವೇರ್ 576, 25 ಸ್ಕ್ವೇರ್ 625 ಪ್ಲಸ್ 30%. ಇಲ್ಲಿ ಒಂದು 50 ಐತಿ. ಈ 50 ಇಲ್ಲಿ ಏನಾಯ್ತಿದೆ ಅಂದರೆ ಇದು 30% ಇಂಟು 50 ಅದು. ಇದನ್ನು 5% ಇದು ಕೊಟ್ಟರೆ ಅರ್ಧ ಆಗುತ್ತೆ. 30 ಅರ್ಧ ಏನಂದರೆ 15.
ಇದನ್ನು ಎಕ್ಸ್ ಕ್ಯೂಬ್ ಈಸ್ ಈಕ್ವಲ್ಸ್ ಟು ಇದರಲ್ಲಿ 15 ಸೇರಿಸ್ತೀವಿ. 625 15 ಸೇರಿಸಿದ್ರೆ 646 ಮೈನಸ್ 576. 6 ಹೋಯ್ತಂದ್ರೆ 4 ಉಳಿತು, 1 ಹೋಯ್ತು, 3 ಉಳಿತು, 13 ಒಳಗೆ 7 ಹೋಯ್ತು ಅಂತಂದರೆ 6 ಉಳಿತು, 1 ಹೋಯ್ತು, 576 6 1 5 5 5 ಅಂದರೆ 0 64 ಬಂತು. ಎಕ್ಸ್ ಕ್ಯೂಬ್ ಇಸಿಕಲ್ಸು 64 ಅಂದರೆ ಎಕ್ಸ್ ಇಸಿಕಲ್ಸು 4 ಬಂತು. ಆಪ್ಷನ್ ನಂಬರ್ ಇ ಮಿಸ್ಟೇಕಾಗಿ ಟೈಪ್ ಆಗಿಲ್ಲ. ಆಪ್ಷನ್ ನಂಬರ್ ಇ 4 ಐತಿದ್ರದ್ದು 4. ಇದನ್ನೇ ಇನ್ನೊಂದು ರೀತಿ ಬಿಡಿಸ್ಬೋದಾಗಿತ್ತು ನಾವು. ಇನ್ನೊಂದು ರೀತಿ ಯಾವ ರೀತಿ ಅಂತಂದ್ರೆ ಎಕ್ಸ್ ಕ್ಯೂಬ್ ಇಸಿಕಲ್ಸು 25 ಸ್ಕ್ವೇರ್ದ ಇದು 24 ಸ್ಕ್ವೇರ್. ಇದು ಯಾವ ರೀತಿ ಆಗತ್ತೆ ಅಂದರೆ ಇದು ಈ ಕಡೆ ಬಂದು ಮೈನಸ್ ಆಗುತ್ತೆ. 25 ಸ್ಕ್ವೇರ್ ಮೈನಸ್ 24 ಸ್ಕ್ವೇರ್ ಇದು ಏನಾಗುತ್ತೆ ಪ್ಲಸ್ 15 ವ್ಯಾಲ್ಯೂ ಎಕ್ಸ್ ಕ್ಯೂಬ್ದು ಇದು ಬಂತು. 25 ಸ್ಕ್ವೇರ್ ಮೈನಸ್ 24 ಸ್ಕ್ವೇರ್ ಅಂದರೆ ಎ ಇಂಟು ಬಿ ಎ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದರೆ ಎ ಇಂಟು ಬಿ ಪ್ಲಸ್ ಇದ್ರ ಫಾರ್ಮುಲಾ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗ್ತಿತ್ತು. ಅಂದರೆ 25 ಪ್ಲಸ್ 24 49 ಇಂಟು 1 ಆಗ್ತಿತ್ತು. 49 ಇಂಟು 1 ಅಂದರೆ 49 ಪ್ಲಸ್ 15 ಆಗ್ತಿತ್ತು. 49 ಪ್ಲಸ್ 15 ಅಂದರೆ 64. ಎಕ್ಸ್ ಕ್ಯೂಬ್ ಇಸಿಕಲ್ ಟು 64 ಅಂದರೆ ಎಕ್ಸ್ ಇಸಿಕಲ್ಸ್ 4. ಆಪ್ಷನ್ ನಂಬರ್ ಇ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಯಾವ ಫೌಂಡೇಶನ್ ಬ್ಯಾಚಲ್ಲೂ ಇಷ್ಟಿಷ್ಟು ಕ್ವಶನ್ ಸಾಲ್ವ್ ಮಾಡಲ್ಲ. ಕಾನ್ಸೆಪ್ಟ್ ಕ್ಲಿಯರ್ ಆಗೋಕ್ಕೋಸ್ಕರ ಕೆಲವೊಂದು ಕ್ವಶನ್ ಸಾಲ್ವ್ ಮಾಡಿ ನೆಕ್ಸ್ಟ್ ಟಾಪಿಕ್ ಹೋಗ್ತಾರೆ. ಓಕೆ, ಟೂ 34 ಇದು 13 ಅದು 13 ಅಂದರೆ 13 104 ಉಳಿತು. 13 ಒಳಗೆ 91 13 8 104 ಅಂದರೆ 18 ಬಂತಿದ್ದು. 18x ಮೈನಸ್ 30% ಪರ್ಸೆಂಟೇಜ್ ಮತ್ತು 2 0 ಕ್ಯಾನ್ಸಲ್ ಆಯಿತು. ಇಲ್ಲಿ 30 ಇಂಟು 5 ಉಳಿತು. 3 5 15 150 ಬಂತು. ಈಸ್ ಈಕ್ವಲ್ಸ್ ಟು 27 810 ಡಿವೈಡೆಡ್ ಬೈ 27 3 81 ಅಂದರೆ 30 ಬಂತಿದ್ರದ್ದು ವ್ಯಾಲ್ಯೂ. ಇದು ಈ ಕಡೆ ಹೋಗಿ 18x ಇಸ್ ಈಕ್ವಲ್ಸ್ ಟು 180 ದೆನ್ x ಇಸ್ ಈಕ್ವಲ್ಸ್ ಟು 10. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಇದರಲ್ಲಿ ಏನಿಲ್ಲ 60 80 180 6 3 ಅಂದರೆ ಡಿವೈಡೆಡ್ ಬೈ 3 ಆಯಿತು. 81 ಹೊರಗಡೆ ಬಂದರೆ 9 ಆಗುತ್ತೆ. 9/3 ಅಂದರೆ 3. ಇದ್ರ ವ್ಯಾಲ್ಯೂ 3 ಬಂತು. ಪ್ಲಸ್ 250 1 0 ಹೋಯಿತು 1 0 ಹೋಯಿತು ಪರ್ಸೆಂಟೇಜ್ ಹೋಯಿತು. 25 ಇಂಟು 16 25 ಇಂಟು 16 ಅಂದರೆ 50 ಇಂಟು 8 8 5 40 400 ಬಂತು. 403 ಇದರ ಆನ್ಸರ್. ಆಪ್ಷನ್ ನಂಬರ್ ಇ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಪರ್ಸೆಂಟೇಜ್ 2 0 1 0 ಹೋಯಿತು 1 0 ಉಳಿತು. 42/10 ಅಂದರೆ 21/5 ಅಂತ ಬರಿಬೋದು. ಈಸ್ ಈಕ್ವಲ್ ಟು ಎಕ್ಸ್ ಕ್ವಶನ್ ಮಾರ್ಕಿಗೆ. ಪ್ಲಸ್ 12 ಸ್ಕ್ವೇರ್ ಅಂದರೆ 144 ಈಸ್ ಈಕ್ವಲ್ಸ್ ಟು 24% 650. 24 ಇಂಟು 650 ಅಂದರೆ 1 0 ಹೋಯಿತು. 600 ಇದು 1650 ಅದ 1605 165 ಉಳಿತದೆ ಬರೀ ಡಿವೈಡೆಡ್ ಬೈ 10 ಉಳಿತು. ಇದ್ರಾಗಿಂದ 2 ಹೋದರೆ ಇಲ್ಲಿ 12 ಉಳಿತು.
5 ಮೂರಲೆ 5 ಮೂರಲೆ 33 ಉಳಿತು. ಇದರಿಂದ ಮೂರು ಇದಕ್ಕೆ ಕೊಟ್ವಿ 11 ಉಳಿತೈತಿ. 11 ಮೂರಲೆ ಉಳಿತೈತಿ. ಇಲ್ಲಿ 3 ಇದಕ್ಕೆ ಹೋತಂದ್ರೆ 36 × 11 ಬರುತ್ತೆ. 36 × 11 6 6 6 3 9 3 ಇದ್ರದ್ದು ವ್ಯಾಲ್ಯೂ -144 ಆಗುತ್ತೆ. ಈಸ್ ಈಕ್ವಲ್ಸ್ ಟು 21/5x ಬಂತು. ಇದರ 4 ಹೋತಂದ್ರೆ 2, 9 4 ಹೋತಂದ್ರೆ 5, ಆಮೇಲೆ 3 1 ಹೋತಂದ್ರೆ 2, 252 × 5 ಡಿವೈಡೆಡ್ ಬೈ 21 ಆಗುತ್ತೆ. 21 21 21 42 12 × 5 ಅಂದ್ರೆ 60. x = 60. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಇನ್ನೂ 5 ಕ್ವಶನ್ಸ್ ಇದ್ವು. ಇನ್ನೂ 5 ಎಲ್ಲಿದ್ದಾವೆ? ಇನ್ನೂ 5 ಕ್ವಶನ್, 50 ಕ್ವಶನ್ ಆ್ಯಡ್ ಮಾಡಲಾಗೈತೆ. ಬಟ್ 5 ಕ್ವಶನ್ದು ಸ್ಲೈಡ್ ಮಿಸ್ ಆಗಿದಾವೆ. ಓಕೆ, ಇಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡಿದ್ದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಈ ಏನು ಸಾಲ್ವ್ ಮಾಡಿದ್ದೀವಲ್ಲ ಇಲ್ಲಿವರೆಗೂ ಏನು ಕ್ವಶನ್ಸ್ಗಳು, ಅವುಗಳಲ್ಲಿ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ನೀವು ನಿಮ್ಮ ಅಭಿಪ್ರಾಯ ತಿಳಿಸ್ರಿ. ಅದರಲ್ಲಿ ಡೌಟ್ ಬಂದರೆ ಕಮ್ಯುನಿಟಿಯಲ್ಲಿ ನೀವು ಅದನ್ನು ಪೋಸ್ಟ್ ಮಾಡಿದ್ರು ಕೂಡ ನಿಮ್ಗೆ ಇನ್ನೊಂದು ಸತಿ ಸಾಲ್ವ್ ಮಾಡಿ ಹೇಳಲಾಗುತ್ತೆ. ಬೇರೆ ಎಲ್ಲೇ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಡೌಟ್ ಬಂದರೆ ಆ ಕ್ವಶನ್ಸ್ಗಳನ್ನು ಕಮ್ಯುನಿಟಿಯಲ್ಲಿ ಅಪ್ಲೋಡ್ ಮಾಡಿರಿ. ಅದರ ಮೂಲಕ ನೀವು ಆನ್ಸರ್ಗಳನ್ನು ಪಡೆದುಕೊಳ್ಬೋದು. ಓಕೆ, ಮುಂದಿನ ವಿಡಿಯೋದಲ್ಲಿ ನಾವು ನಂಬರ್ ಸೀರೀಸ್ ಸ್ಟಾರ್ಟ್ ಮಾಡೋಣ. ನಂಬರ್ ಸೀರೀಸ್ ಚಾಪ್ಟರ್ 3 ಆಗುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆಲ್ರೆಡಿ ನಂಬರ್ ಸಿಸ್ಟಮನ್ನು ಕಂಪ್ಲೀಟ್ ಮಾಡಿದ್ದೀವಿ. ನಂಬರ್ ಸಿಸ್ಟಮ್ ಆದ ನಂತರ ಸಿಂಪ್ಲಿಫಿಕೇಷನ್ ಅಪ್ರಾಕ್ಸಿಮೇಷನ್ನ ಚಾಪ್ಟರ್ ಕಂಪ್ಲೀಟ್ ಆಯ್ತು ಇವತ್ತಿಗೆ. ನಾಳೆಯಿಂದ ನಂಬರ್ ಸಿರೀಸ್, ಮಿಸ್ಸಿಂಗ್ ನಂಬರ್, ರಾಂಗ್ ನಂಬರ್ ಸಿರೀಸ್ ಚಾಪ್ಟರನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಆ ಹಳೆ ವಿಡಿಯೋಗಳು ನೋಡಿರಲಿಲ್ಲ ಅಂತಂದರೆ ಅವುಗಳನ್ನು ನೋಡ್ಕೊಳ್ರಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ